ಆನ್. ಎಸ್ ಸರ್. ಚಲೋ ಚಲೋ. ನೋಡಿ, ಫಸ್ಟ್ ಚಾಪ್ಟರ್ ಇದೆ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ಅಂಡ್ ಒಂದು ಪ್ಲಾನ್ ಮಾಡಿದ್ದೀನಿ. ಅಕಾರ್ಡಿಂಗ್ ಟು ದಟ್ ಪ್ಲಾನ್ ವಿಲ್ ಗೋ ನೌ, ರೈಟ್. CA ಫೌಂಡೇಶನ್ ದಲ್ಲಿ ಜೂನ್ ಅಟೆಂಪ್ಟಿಗೆ ಅಂದ್ರೆ ಏನಿದೆ ಈಗ ಬಚ್ಚೋ ಕೇಳಲೆ, ನಿಮ್ಮ ಹತ್ರ ಹೌ ಮೆನಿ ಮಂತ್ಸ್ ವಿ ಹ್ಯಾವ್? ಈಗ ಜಾನ್ ಅಂತ ಹೋಗಿದೆ, ಆಲ್ಮೋಸ್ಟ್ ಫೆಬ್, ರೈಟ್, ಮಾರ್ಚ್, ಓಕೆ, ಏಪ್ರಿಲ್, ಮೇ ಅಂಡ್ ಜೂನ್ ಎಂಡಿಗೆ ಇರುತ್ತೆ. ಸೊ 4 ಮಂತ್ಸ್ ಅಲ್ಲಿ ಆಗುತ್ತಾ? 100% ಆಗುತ್ತೆ. ಫೆಬ್ ಮಂತ್ ಅಲ್ಲಿ ಸ್ಟಿಲ್ ವಿ ಹ್ಯಾವ್ ಅರೌಂಡ್, ಈ ಮಂತದ್ದು ಒಂದು 8 ಡೇಸ್ ಇದೆ ಇನ್ನು. ಸೊ ಸಾರಿ, ಜಾನ್ ಮಂತದ್ದು ಸ್ಟಿಲ್ ವಿ ಹ್ಯಾವ್ 8 ಡೇಸ್. ಇನಿಷಿಯಲ್ ಫಸ್ಟ್ ಯೂನಿಟ್ ನಾನು ಮುಗಿಸ್ಬಿಡ್ತೇನೆ. ಲಾ ಆಯ್ತು, ಅಕೌಂಟ್ಸ್ ಆಯ್ತು, ಎಕನಾಮಿಕ್ಸ್ ಆಯ್ತು. ಸೊ ಟೆನ್ಷನ್ ಬಿಟ್ಬಿಡ್ರಿ, ಡೋಂಟ್ ವರಿ ಅಬೌಟ್ ಇಟ್ ಬಚ್ಚೋ. ವಿಲ್ ಎನ್ಶೋರ್ ದಟ್ ಯು ಗೆಟ್ ದ ಕಾನ್ಸೆಪ್ಟ್ ಕ್ಲಾರಿಟಿ ವೆರಿ ಈಸಿಲಿ. ಸೊ ಏನಪ್ಪಾ ಅಂದ್ರೆ ಫಸ್ಟ್ ಮಂತ್ ಅಲ್ಲಿ ಪ್ಲಾನ್ ಇದೆ ಯೂನಿಟ್ 1. ಯೂನಿಟ್ 1 ಯಾವುದು ಸರ್? ನೋಡಿ, ಯು ನೋ ದಟ್ ಯೂನಿಟ್ 1 ಈಸ್ ನಥಿಂಗ್ ಬಟ್ ಬಚ್ಚೋ ಥಿಯರಾಟಿಕಲ್ ಫ್ರೇಮ್ವರ್ಕ್. ಥಿಯರಾಟಿಕಲ್ ಪಾರ್ಟ್ ಗೊತ್ತಿರಬೇಕಾಗುತ್ತೆ. ಥಿಯರಾಟಿಕಲ್ ಪಾರ್ಟ್ ದಲ್ಲಿ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ. ಥಿಯರಿ ಸರಿ ಇಲ್ಲಪ್ಪ ನಿಮ್ದಂದ್ರೆ 20 ಮಾರ್ಕ್ಸ್ ಅಂತ ಹೋಗುತ್ತೆ, ಬಟ್ ಬೇಸಿಕ್ ಕಾನ್ಸೆಪ್ಟ್ ದಲ್ಲಿ ಸ್ಟ್ರಾಂಗ್ ಇರಂಗಿಲ್ಲ. ಕಾನ್ಸೆಪ್ಟ್ ಈಸ್ ಗೋನ್ ಟು ಬಿ ವೆರಿ ವೀಕ್ ಆಗ್ಬಿಡ್ತವೆ. ಸೊ ಇವನ್ ಇಂಟರ್ಮೀಡಿಯೇಟ್ ಆಗು ಏನಾಗುತ್ತೆ, ದಿಸ್ ಕ್ಲಾಸಸ್ ಆರ್ ಗೋನ್ ಟು ಬಿ ವೆರಿ ಯೂಸ್ಫುಲ್, ರೈಟ್. ಸೊ ಅದಕ್ಕೆ ಹೇಳ್ತೀನಿ, ಪ್ಲೀಸ್ ದಯವಿಟ್ಟು ಡೈಲಿ ಕ್ಲಾಸ್ಗೆ ಬನ್ನಿ. ಡೌಟ್ಸ್ ಇದ್ರೆ ಕೇಳ್ರಿ, ಐ ಲವ್ ಟು ಆನ್ಸರ್ ಯುವರ್ ಡೌಟ್ ಬಚ್ಚ. ಓಕೆನಾ? ಸೊ ಡೌಟ್ಸ್ ಇದ್ರೆ ಕೇಳ್ರಿ, ಹ್ಯಾಂಡ್ ರೈಸ್ ಮಾಡಬಹುದು. ಓಕೆ, ಚಲೋ, ಲೆಟ್ಸ್ ಬಿಗಿನ್. ಚಲೋ ಬಚ್ಚೋ. ಈಗ ಟುಡೇ ಏನ್ ಕಳಿಸ್ತೀರಾ ಸರ್? ನೋಡಿ, ಅಕೌಂಟಿಂಗ್ ಸ್ಕೋಪ್ ಆಯ್ತು, ಅಕೌಂಟಿಂಗ್ ಮೀನಿಂಗ್ ಆಯ್ತು, ರೈಟ್. ದೇರ್ ಸೋ ಮೆನಿ ಕಾನ್ಸೆಪ್ಟ್ ದಟ್ ವಿ ಆರ್ ಗೋನ್ ಟು ಡಿಸ್ಕಸ್ ಹಿಯರ್. ಹಿಯರ್ ವಿ ಹ್ಯಾವ್ ವಾಟ್ಸ್ಆಪ್ ಗ್ರೂಪ್ಗೆ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಡ್ರಿ. ಕಂಪ್ಲೀಟ್ ಕ್ಲಾಸ್ ಬೇಕಂದ್ರೆ ರಿಯೋ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ನೋಡಿ, ಇಲ್ಲೇ ಯೂನಿಟ್ ಓವರ್ ವ್ಯೂ ಬಚ್ಚೋ, ಇಲ್ಲೇ ನೋಡಿ ಸ್ವಲ್ಪ ಕೇಳಿಲ್ಲ. ಪ್ರೊಸೀಜರ್ ಆಫ್ ದಿ ಅಕೌಂಟ್ ನಲ್ಲಿ, ಕರೆಕ್ಟ್, ದೇರ್ ಆರ್ 2 ಟೈಪ್ಸ್ ಅದಾವೆ, 2 ಮೆಥಡ್ಸ್ ಅದಾವೆ. ಈಗ ಜನರೇಟಿಂಗ್ ಇನ್ಫಾರ್ಮೇಶನ್, ಈ ಚಾಪ್ಟರ್ದಾಗ ಫಸ್ಟ್ ಏನಿದೆ, ಜನರೇಟಿಂಗ್ ಇನ್ಫಾರ್ಮೇಶನ್. ಹೌ ವಿ ಕ್ಯಾನ್ ಜನರೇಟ್ ದ ಇನ್ಫಾರ್ಮೇಶನ್. ನೋಡಿಪ್ಪ, ವೆರಿ ಸಿಂಪಲ್ ಬಚ್ಚೋ. ರೆಕಾರ್ಡ್ ಮಾಡಿ, ಕ್ಲಾಸಿಫೈ ಮಾಡಿ, ಸಮರೈಸ್ ಮಾಡಿ, ವಿ ಆರ್ ಗೋಯಿಂಗ್ ಟು ಜನರೇಟ್ ದ ಇನ್ಫಾರ್ಮೇಶನ್. ಹೆಂಗೆ ಸರ್? ಟ್ರಾನ್ಸಾಕ್ಷನ್ ಆಗುತ್ತೆ, ಅದನ್ನ ನಾವು ರೆಕಾರ್ಡ್ ಮಾಡ್ತೇವೆ, ಮತ್ತೆ ಟ್ರಾನ್ಸಾಕ್ಷನ್ ಅಲ್ಲಿ ಬೇರೆ ಮಾಡ್ತೇವೆ, ಕ್ಲಾಸಿಫೈ ಮಾಡ್ತೇವೆ. ಅದು ಕ್ರೆಡಿಟ್ ಇದೆಯೋ, ಅದು ಕ್ಯಾಶ್ ಇದೆಯೋ, ಅದು ಪರ್ಚೇಸ್ ಇದೆಯೋ, ಸೇಲ್ ಇದೆಯೋ, ಕ್ಯಾಪಿಟಲ್, ರೆವೆನ್ಯೂ, ಹೌದಲ್ಲ? ನಾವೇನ್ ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಅಂದ್ರೆ ಏನಾಗುತ್ತೆ, ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಅಂತೂ ರೆಕಾರ್ಡ್ ಮಾಡ್ತೀವಿ, ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀವಿ, ಆಮೇಲೆ ಬೇರೆ ಕ್ಲಾಸಿಫೈ ಮಾಡ್ತೀವಿ, ಆಮೇಲೆ ಏನ್ ಸರ್, ಸಮರೈಸ್ ಮಾಡ್ತೀವಿ. ಅದರಿಂದ ಒಂದು ರಿಸಲ್ಟ್ ಬರುತ್ತೆ, ಸಮರೈಸ್ ಮಾಡ್ತೀವಿ. ಅದನ್ನೇ ಏನು ಇನ್ಫಾರ್ಮೇಶನ್ ಜನರೇಟ್ ಆಗುತ್ತೆ ಅದನ್ನ ನಾವು ಯೂಸ್ ಮಾಡ್ಬೇಕಲ್ಲ, ಸುಮ್ಮನೆ ಮಾಡಿ ಇಡಾಗ್ತಿಲ್ಲ. ವಿ ಹ್ಯಾವ್ ಟು ಯೂಸ್ ಇಟ್. ಸರ್ ಹೇಗೆ ಸರ್? ವೆರಿ ಸಿಂಪಲ್ ಬಚ್ಚು. ಅನಲೈಸಿಂಗ್, ಇಂಟರ್ಪ್ರಿಟೇಟಿಂಗ್, ರೈಟ್, ಆಮೇಲೆ ಕಮ್ಯುನಿಕೇಟಿಂಗ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಫಸ್ಟ್ ಚಾಪ್ಟರ್ ಅನ್ನ ಈ ರೀತಿ ಏನ್ ಮಾಡಿದಾರೆ, ಅವರು ಸೆಗ್ರಿಗೇಟ್ ಮಾಡಿದ್ದಾರೆ. ಸರ್ ಇಷ್ಟೇನಾ? ಇಲ್ಲಪ್ಪ, ಇಷ್ಟ ಇಲ್ಲ. ಈಗ ಇದಂತೂ ಆಗಿದೆ ಪ್ರೊಸೀಜರ್ ಆಫ್ ದ ಅಕೌಂಟಿಂಗ್ ಅಲ್ಲಿ ಜನರೇಟಿಂಗ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಮತ್ತೆ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಏನ್ ಸರ್? ಈಗ ಐಡೆಂಟಿಫಿಕೇಶನ್ ಟ್ರಾನ್ಸಾಕ್ಷನ್. ಈಗ ನೋಡಿ, ಜನರೇಟ್ ಮಾಡುವಾಗ, ಇನ್ಫಾರ್ಮೇಶನ್ ಜನರೇಟ್ ಮಾಡುವಾಗ ನಿಮ್ಗೆ ಗೊತ್ತಿರಬೇಕು ಟ್ರಾನ್ಸಾಕ್ಷನ್ ಹೆಂಗಿದೆ ಅಂತ. ಟ್ರಾನ್ಸಾಕ್ಷನ್ಸ್ ಹೆಂಗಿದೆ ಅಂತ, ಹೌ ದ ಟ್ರಾನ್ಸಾಕ್ಷನ್ ಈಸ್ ಅಂದ್ರೆ ಏನ್ ಸರ್? ನೋಡಿ, ಐಡೆಂಟಿಫಿಕೇಶನ್ ಆಫ್ ಟ್ರಾನ್ಸಾಕ್ಷನ್ ದಲ್ಲಿ ಫಸ್ಟ್ ಏನಾಗುತ್ತೆ, ಇನ್ಪುಟ್, ಕರೆಕ್ಟ್, ಅಕೌಂಟಿಂಗ್ ಸೈಕಲ್ ದಲ್ಲಿ ಬರುತ್ತೆ. ಆಮೇಲೆ ಔಟ್ಪುಟ್, ರಿಸಲ್ಟ್ ಏನ್ ಬಂತು ಅಂತ. ಗಾಟ್ ಇಟ್? ಅಂದ್ರೆ ಏನ್ ಸರ್? ಈಗ ಇನ್ಪುಟ್ ದಲ್ಲಿ ಕೇಳಲಿ, ಇನ್ಪುಟ್ ದಲ್ಲಿ ಐಡೆಂಟಿಫಿಕೇಶನ್ ಆಫ್ ಎಕನಾಮಿಕ್ ಇವೆಂಟ್ ಅಥವಾ ಟ್ರಾನ್ಸಾಕ್ಷನ್. ಇಲ್ಲಿ ವೆರಿ ಇಂಪಾರ್ಟೆಂಟ್, ಇವೆಂಟ್ ಮತ್ತೆ ಟ್ರಾನ್ಸಾಕ್ಷನ್ಸ್ ಚೆಕ್ ಮಾಡಬೇಕಾಗುತ್ತೆ. ಇನ್ಪುಟ್ ವೆದರ್ ಇಟ್ಸ್ ಇವೆಂಟ್, ವೆದರ್ ಇಟ್ಸ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಏನ್ ಸರ್? ಈಗ ಒಂದ್ ಮಾತು ಹೇಳ್ರಿ, ಈಗ ಮನಿ ಇದೆ ನಿಮ್ದು, ಕರೆಕ್ಟ್. ಮನೆಯಲ್ಲಿ ಡೈಲಿ ವಸ್ತುನ ತರ್ತಾ ಇದೀರೋ ಅಥವಾ ಒನ್ ಟೈಮ್ ತರ್ತಾ ಇದಾರೆ? ಮನೆ ಇದೆ, ಮನೆಯಲ್ಲಿ ಟಿವಿ ತರಾಕತ್ತೀರೋ ಅಥವಾ ಅದ್ರ ಕರೆಂಟ್ ಬಿಲ್ ಕಟ್ಟಾಕತ್ತೀರಿ? ಟಿವಿ ತರದು ಒಮ್ಮೆ ಆಗತ್ತೆ, ಕರೆಂಟ್ ಬಿಲ್ ಕಟ್ಟೋದು ಎವ್ರಿ ಮಂತ್. ಇವಾಗಂತೂ ಫ್ರೀ ಇದೆ. ಬೈಕ್ ತಗೊಳಾಕತ್ತೀರಿ, ಹೌದಲ್ಲ? ಬೈಕ್ ತಗೊಂಡ ಮ್ಯಾಗೆ ಪೆಟ್ರೋಲ್ ಹಾಕುದು ಅಥವಾ ಬೈಕ್ ತಗೊಳ್ಳೋದು, ದಾಟ್ ಇಸ್ ವಾಟ್ ಇವೆಂಟ್ ಮತ್ತೆ ಟ್ರಾನ್ಸಾಕ್ಷನ್. ಗೊತ್ತಿರಬೇಕಾಗುತ್ತೆ, ಗೊತ್ತಾಗ್ತಾ ಇದೆ. ಪ್ರಾಫಿಟ್ ಆಗಕತ್ತಿತ್ತೋ ಇನ್ ಲಾಸ್ ಆಗ್ತಾ ಇದೆ, ರೈಟ್? ದಟ್ ಇಸ್ ವಾಟ್ ಇವೆಂಟ್ ಮತ್ತೆ ಟ್ರಾನ್ಸಾಕ್ಷನ್ಸ್. ಆಮೇಲೆ ಏನ್ ಸರ್? ಅಕೌಂಟಿಂಗ್ ಸೈಕಲ್ ದಾಗ ನೋಡ್ರಿ, ರಿಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಒಂದಾಗತ್ತೆ, ಪೋಸ್ಟಿಂಗ್ ದಮ್ ಟು ಲೆಡ್ಜರ್ ಎರಡನೇದು. ಅಕೌಂಟಿಂಗ್ ಸೈಕಲ್ ಅಲ್ಲ ಇದು. ಸೊ ಇಟ್ ಇಸ್ ಅ ಪ್ರೊಸೆಸ್, ರೈಟ್? ಫಸ್ಟ್ ರಿಕಾರ್ಡ್ ಆಗುತ್ತೆ, ಆಮೇಲೆ ಪೋಸ್ಟಿಂಗ್ ಟು ಲೆಡ್ಜರ್ ಆಗುತ್ತೆ, ಆಮೇಲೆ ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಆಗುತ್ತೆ, ಆಮೇಲೆ ಫೈನಲ್ ಅಕೌಂಟ್ಸ್ ಆಗುತ್ತೆ, ಆಮೇಲೆ ಆಗಿದೆ ಒಂದು ಸೈಕಲ್ ಇದೆ. ಈ ಸೈಕಲ್ ಏನಂತ ಹೇಳ್ಕೊಡ್ತಾನೆ, ಮತ್ತೆ ಮನೆಗೆ ಸೈಕಲ್ ಅಲ್ಲ ಹೊಡೆಯೋದು,
ರೈಟ್ ದಿ ಸೈಕಲ್ ಟೀಚ್ ದಟ್ ನಾವು ಸರ್ ನೆಕ್ಸ್ಟ್ ಏನು ಔಟ್ಪುಟ್ ಕಮ್ಯುನಿಕೇಟಿಂಗ್ ಇನ್ಫಾರ್ಮೇಶನ್ ನೋಡಿ ಈಗ ಇನ್ಫಾರ್ಮೇಶನ್ ಕಷ್ಟಪಟ್ಟು ನೀವು ಮಾಡಿರಿ ರೈಟ್ ಇದು ಇನ್ಫಾರ್ಮೇಶನ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಇಂಟರ್ನಲ್ ಒಂದು ಸಂಸ್ಥೆ ಒಂದು ಆರ್ಗನೈಸೇಷನ್ ಒಳಗಿನವರು ಅಥವಾ ಎಕ್ಸ್ಟರ್ನಲ್ ಔಟ್ಸೈಡರ್ಸ್ ಇದು ಕೂಡ ಆಗುತ್ತೆ ಈಗ ಒಳಗಿನವರು ಯಾರು ಸರ್ ಬೋರ್ಡ್ ಆಫ್ ಡೈರೆಕ್ಟರ್ ಇರ್ಬೋದು ಪಾರ್ಟ್ನರ್ಸ್ ಇರ್ಬೋದು ಮ್ಯಾನೇಜರ್ಸ್ ಇರ್ಬೋದು ಕರೆಕ್ಟ್ ಆಫೀಸರ್ಸ್ ಇರ್ಬೋದು ಅದೇ ರೀತಿ ಔಟ್ಸೈಡರ್ಸ್ ಇಲ್ಲಿ ನಿಮ್ಮ ಕಂಪನಿಯಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಸಾಲ ಕೊಡ್ತಾ ಇದ್ದಾರೆ ಸಪ್ಲೈಯರ್ ಆಯ್ತು ಗೌರ್ಮೆಂಟ್ ಏಜೆನ್ಸಿ ಆಯ್ತು ಕಸ್ಟಮರ್ಸ್ ಆಯ್ತು ಇವೆಲ್ಲ ಬರ್ತಾ ಇಲ್ಲ ದಿಸ್ ಆಲ್ ವಿಲ್ ಕಮ್ ಹಿಯರ್ ಬಚ್ಚ ಅರ್ಥ ಆಗ್ತಾ ಇದೆ ಸೊ ಅಂದ್ರೆ ಏನ್ ಸರ್ ಈಗ ಅಂದ್ರೆ ಈಗ ಥಿಯರಾಟಿಕಲ್ ಫ್ರೇಮ್ವರ್ಕ್ ದ ಬಗ್ಗೆ ಇನ್ಫಾರ್ಮೇಶನ್ ಸಿಸ್ಟಮೆಟಿಕ್ ಆಗಿ ಗೊತ್ತಾಯ್ತು ಎಸ್ ಬಚ್ಚೋ ಮುಂದಿನ ಚಾಪ್ಟರ್ ಆರಾಮ್ಸ್ ಹೋಗ್ಬೋದು ಸರ್ ಏನಿದೆ ಸ್ವಲ್ಪ ನೋಡ್ರಿ ಡೆಫಿನೆಟ್ಲಿ ಬಚ್ಚೋ ಟೈಮ್ ನ ಸೆಟ್ ಮಾಡ್ತಾ ಇದ್ದೇನೆ ಈಗ ಈ ಕ್ಲಾಸ್ ಆಗ್ತಾ ಇದೆ 90 ಮಿನಿಟ್ಸ್ ಇದ್ದು ನೋಡ್ರಿ ನೆನಪಿಟ್ಕೊಡ್ರಿ ಈಗ CA ಫೌಂಡೇಶನ್ ಕ್ಲಾಸಸ್ 1 ತಾಸು ಇರಂಗಿಲ್ಲ ಎವ್ರಿ ಕ್ಲಾಸ್ ವಿಲ್ ಬಿ ಕ್ಯಾರಿಂಗ್ 90 ಮಿನಿಟ್ಸ್ ಬಚ್ಚು ನೆನಪಿಟ್ಕೊಡ್ರಿ 90 ಮಿನಿಟ್ಸ್ ಕ್ಲಾಸ್ ಇರುತ್ತೆ ಅಂಡ್ ಡೆಫಿನೆಟ್ಲಿ ಪಹಲೆ ತುಮಸೆ ಮಿಲಾ ಹೂಂ ಚಲೋ ಲೆಟ್ಸ್ ಸ್ಟಾರ್ಟ್ ನಾ ಬಚ್ಚ ಟೈಮರ್ ಸ್ಟಾರ್ಟ್ ಆಗಿದೆ 1 ತಾಸು 30 ನಿಮಿಷ ಇದೆ ಈಗ ರೈಟ್ ನನ್ನ ಹತ್ರ ಇದೆ ಟೈಮ್ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ನಾವು ನೋಡ್ರಿ ಇಂಟ್ರಡಕ್ಷನ್ ದಲ್ಲಿ ಡೌಟ್ಸ್ ಏನಾರ ಕೇಳಬಹುದು ಹ್ಯಾಂಡ್ ರೈಸ್ ಮಾಡಿ 100% ಐ ಕ್ಯಾನ್ ಆನ್ಸರ್ ಯುವರ್ ಡೌಟ್ ಬಚ್ಚ ಐ ಕ್ಯಾನ್ ಆನ್ಸರ್ ಬಚ್ಚು 100%. चलो let's start. Okay, ನೋಡಿ ಇಂಟ್ರೋ ನೋಡಿ ಎವ್ರಿ ಇಂಡಿವಿಜುವಲ್ಸ್ ಪ್ರತಿಯೊಂದು ಇಂಡಿವಿಜುವಲ್ಸ್ ಇದಾವಲ್ಲ ಆಲ್ ದೀಸ್ ಇಂಡಿವಿಜುವಲ್ಸ್ ಯಾರಪ್ಪ ಇವರು ಇಂಡಿವಿಜುವಲ್ಸ್ ಅಂದ್ರೆ ನೋಡ್ರಿ ಇದು ಬಿಸ್ನೆಸ್ ಇರ್ಬೋದು ಇದು ನೀವಿರ್ಬೋದು ನಾವಿರ್ಬೋದು ನಾವೇನ್ ಮಾಡ್ತೀವಿ ಒಂದು ಎಕನಾಮಿಕ್ ಆಕ್ಟಿವಿಟಿ ಮಾಡ್ತೀವಿ ಹೌದು ಇಲ್ಲ ಬಾಯಿಂಗ್ ಸೆಲ್ಲಿಂಗ್ ಇರ್ಬೋದು ಪರ್ಚೇಸ್ ಅಂಡ್ ಸೇಲ್ ಇರ್ಬೋದು ಪೇಮೆಂಟ್ ಆಫ್ ಎನಿಥಿಂಗ್ ಇರ್ಬೋದು ಇಟ್ ಕ್ಯಾನ್ ಬಿ ಎನಿಥಿಂಗ್ ಬಚ್ಚೋ ಕರೆಕ್ಟ್ ಸೊ ಈಗ ಎಕನಾಮಿಕ್ ಆಕ್ಟಿವಿಟಿನ ಸೆಕೆಂಡ್ ಪೀಸ್ ಕಲ್ತೀವಿ ಒಂದು ಆರ್ಥಿಕ ಚಟುವಟಿಕೆ ಅಂತ ರೈಟ್ ಅ ಸ್ಯಾಲರಿ ಪರ್ಸನ್ ಗೆಟ್ ಸ್ಯಾಲರಿ ಸ್ಪೆಂಡ್ ಇಟ್ ಟು ಬೈ ದ ಪ್ರೊವಿಷನ್ಸ್ ಅಂಡ್ ಕ್ಲೋಥಿಂಗ್ ಫಾರ್ ನೆಸೆಸರಿ ಆಫ್ ದಿ ಗುಡ್ಸ್ ಲೈಕ್ ಎಜುಕೇಶನ್ ಇರ್ಬೋದು ಕನ್ಸ್ಟ್ರಕ್ಷನ್ ಇರ್ಬೋದು ಏನೇ ಇರ್ಬೋದು ಹೌದು ಇಲ್ಲ ಈಗ ಯಾರೊಬ್ಬ ಸ್ಯಾಲರಿ ಸಿಗ್ತಾ ಇದೆ ಅವನೇನ್ ಮಾಡ್ತಾನೆ ತನ್ನ ಹೆಂಡತಿ ಮಕ್ಕಳಿಗೆ ಸಾಕಾಳಕ್ಕ ರೈಟ್ ಹೀ ಇನ್ವೆಸ್ಟ್ ಮಾಡಿ ಅದೇ ಮಕ್ಕಳ ಎಜುಕೇಶನ್ ಇರ್ಬೋದು ಲೋನ್ ಕಟ್ಟಕ್ಕಿರ್ಬೋದು ಕ್ಲೋತ್ಸ್ ಇರ್ಬೋದು ಅದೇ ರೀತಿ ಒಂದು ಸ್ಪೋರ್ಟ್ಸ್ ಕ್ಲಬ್ ಐತಿ ಹೌದಲ್ಲ ಒಂದು ಸ್ಪೋರ್ಟ್ಸ್ ಕ್ಲಬ್ ಈಗ ಸ್ಪೋರ್ಟ್ಸ್ ಕ್ಲಬ್ ಎದಕ್ಕಿದೆ ಇದು ಏನು ಸ್ಪೋರ್ಟ್ಸ್ ಮೆಂಬರ್ಸ್ ಆಗಿರ್ತಾರಲ್ಲ ಆ ಕಂಪನಿಯಲ್ಲಿ ಅವ್ರು ನಡೆಸ್ತಾರೆ ಕರೆಕ್ಟ್ ಈಗ ಸ್ಪೋರ್ಟ್ಸ್ ಕ್ಲಬ್ ಹೆಂಗಿರ್ತೀರಿ ಮೆಂಬರ್ಸ್ ಆಗಿರ್ತಾರಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅವರಲ್ಲಿ ಮೆಂಬರ್ಶಿಪ್ ತಗೊಂಡಿರ್ತಾರೆ ಅವ್ರ ಮೇಲೆ ಖರ್ಚಾಗ್ತೈತಿ ಅದೇ ರೀತಿ ಬಚ್ಚೋ ಕೇಳಿಲ್ಲ ಇನ್ನೊಂದು ಮಾತು ಅ ಕಂಪನಿ ರನ್ನಿಂಗ್ ಅ ಬಿಸ್ನೆಸ್ ಇನ್ ಟೆಲಿಕಾಂ ಸೆಕ್ಟರ್ ಲೋಕಲ್ ಅಥಾರಿಟಿ ಲೈಕ್ ಕಲ್ಕತ್ತಾ ಮುನ್ಸಿಪಾಲಿಟಿ ಅದು ಯಾವ್ದು ಇರಲಿದೆ ಈಗ ಒಂದು ಕಂಪನಿ ಇದೆ ಒಂದು ಕಂಪನಿ ಟೆಲಿಫೋನ್ ಕಂಪನಿ ನಡೆಸ್ತಾ ಇದೆ ಒಂದು ಕೋಚಿಂಗ್ ಅಕಾಡೆಮಿ ಇದೆ ರಿಯೋ ಅಕಾಡೆಮಿ ಅಂತ ಇದು ನಡೀತಾ ಇದೆ ಅದೇ ರೀತಿ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಆಗ್ಬಹುದು ರೈಟ್ ಅದೇ ರೀತಿ ಬಚ್ಚೋ ಒಂದು ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ರೈಟ್ ಇವೆಲ್ಲ ಏನಪ್ಪಾ ಒಂದು ದೇಶದಲ್ಲಿ ಇದ್ದ ಜನ ಒಂದು ದೇಶದಲ್ಲಿ ಇದ್ದ ಆರ್ಗನೈಸೇಷನ್ ಸಂಸ್ಥೆಗಳು ಒಂದು ಆರ್ಥಿಕ ಚಟುವಟಿಕೆ ಎಕನಾಮಿಕ್ ಆಕ್ಟಿವಿಟಿ ನಡೆಸ್ತಾರೆ ಹೌದು ಇಲ್ಲ ಅಗ್ರಿ ಮಾಡ್ತಿರಲ್ಲ ಬಿಕಾಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಈಗ ಎದಕ್ಕೆ ಸರ್ ಎಕನಾಮಿಕ್ ಆಕ್ಟಿವಿಟಿ ಹುಚ್ಚಿಡಿದಿದೆಯಾ ಇಲ್ಲಪ್ಪ ಇಲ್ಲೇ ಯಾರು ಇಂಡಿವಿಜುವಲ್ಸ್ ಇರ್ತಾರಲ್ಲ ಅವ್ರದ್ದು ಬೆನಿಫಿಟ್ ಸಲುವಾಗಿ ಸಚ್ ಆಸ್ ಎಕನಾಮಿಕ್ ಆಕ್ಟಿವಿಟಿ ಮೇ ಬಿ ಕ್ರಿಯೇಟ್ ಫಾರ್ ಸೋಷಿಯಲ್ ಬೆನಿಫಿಟ್ ಇರ್ಬೋದು ಒಂದು ಸಮಾಜ ಕಲ್ಯಾಣಕ್ಕಿರ್ಬೋದು ಅಥವಾ ಒಂದು ಜನಕ್ಕಿರ್ಬೋದು ಅಥವಾ ಏನೋ ಇರಲಿ ಎಕನಾಮಿಕ್ ಆಕ್ಟಿವಿಟಿ ಇದಲ್ಲ ಈ ಎಕನಾಮಿಕ್ ಆಕ್ಟಿವಿಟಿ ನಡೆಸ್ತೇವಿ ಎದಕ್ಕಪ್ಪ ಒಂದು ಲಾಭ ಒಂದು ಬೆನಿಫಿಟ್ ಒಂದು ಗಳಿಕೆ ಒಂದು ಏನೋ ಇದೆ ಬಟ್ ಇಲ್ಲೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಲ್ಲ ಈ ಎಕನಾಮಿಕ್ ಆಕ್ಟಿವಿಟಿ ಇದೆಲ್ರಿ ಇದರಲ್ಲಿ ಎರಡಿದಾವೆ ಏನಪ್ಪ ಒಂದು ಟ್ರಾನ್ಸಾಕ್ಷನ್ ಇದೆ ಎರಡನೇದು ಇವೆಂಟ್ ಇದೆ ಎಸ್ ರೈಟ್ ಎನಿವೇ ಎನಿ ಎಕನಾಮಿಕ್ ಆಕ್ಟಿವಿಟಿ ಪರ್ಫಾರ್ಮ್ ಥ್ರೂ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್ ಟ್ರಾನ್ಸಾಕ್ಷನ್ ಮತ್ತೆ ಇವೆಂಟ್ ಹೌದು ಇಲ್ಲ ಟ್ರಾನ್ಸಾಕ್ಷನ್ ಮತ್ತೆ ಇವೆಂಟ್ ಇದೆ ಸೊ ಟ್ರಾನ್ಸಾಕ್ಷನ್ ಯೂಸ್ ಟು ಬಿ ಮೀನ್ ಅ ಬಿಸ್ನೆಸ್ ಪರ್ಫಾರ್ಮ್ ಆಫ್ ಆಕ್ಟ್ an agreement while event is used to mean a happening and consequence of transactions ಸರ್ ಏನ್ ಅರ್ಥ ಆಗಿಲ್ಲ ನೋಡಿ ಈಗ ಟ್ರಾನ್ಸಾಕ್ಷನ್ಸ್ ಅಂದ್ರೆ
ಟ್ರಾನ್ಸಾಕ್ಷನ್ಸ್ ಅಂದ್ರೆ ಕೇಳ್ರಿ is a used to mean a business performance ಅಥವಾ performance of an act, right? An agreement, even ನೋಡ್ರಿ ಯಾವುದೇ ತರದ ಒಂದು ಆಕ್ಟ್, ಯಾವುದೇ ತರದ ಒಂದು ಅಗ್ರಿಮೆಂಟ್ ಅಲ್ಲೇ ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದೆ. ಅದು ಬಾಯಿಂಗ್ ಸೆಲ್ಲಿಂಗ್ ಇರಬಹುದು, ರೈಟ್? ಅದು ಪರ್ಚೇಸ್ ಸೇಲ್ ಇರಬಹುದು, ರೈಟ್? ಆದರೆ ಇದರದು ಕಾನ್ಸಿಕ್ವೆನ್ಸಸ್, ಇದರದು ಉತ್ಪನ್ನ, ಇದರದು ರಿಸಲ್ಟ್ ಏನಾಗುತ್ತೆ ಬಚ್ಚೋ? ಇವೆಂಟ್ ಅಂತಾರೆ. ನೋಡಿ, while event is used to be happening as a consequence of transactions. ಏನ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ಟ್ರಾನ್ಸಾಕ್ಷನ್ ಉತ್ಪನ್ನ ಏನಾಗ್ತಾ ಇದೆ, ಏನ್ ರಿಸಲ್ಟ್ ಬರ್ತಾ ಇದೆ. ಈಗ ನೋಡ್ರಿಪ್ಪ, ನಾನು ಏನ್ ಮಾಡ್ತಾ ಇದ್ದೇನೆ ಇಲ್ಲಿ, ಐ ಆಮ್ ಟೀಚಿಂಗ್, ಐ ಆಮ್ ಕಲೆಕ್ಟಿಂಗ್ ದ ಫೀಸ್, ಒಂದು ನಡೀತಾ ಇದೆ, ಒಂದು 15-20 ಜನ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಹಾಗಿದ್ದರೆ ಇದು ಬರ್ತಾ ಇದೆ, ಟ್ರಾನ್ಸಾಕ್ಷನ್ ಆಯ್ತು, ರೈಟ್? ಖರ್ಚು ಮಾಡ್ತಾ ಇದೆ, ಟ್ರಾನ್ಸಾಕ್ಷನ್ ಆಯ್ತು. ಇದರಿಂದ ಏನ್ ರಿಸಲ್ಟ್ ಆಗ್ತಾ ಇದೆ? ಲಾಭ ಆಗಬಹುದು, ಇವೆಂಟ್ ಆಗುತ್ತೆ, ರೈಟ್? ಹೌದಲ್ಲ? ಟ್ರಾನ್ಸಾಕ್ಷನ್ ಕಾನ್ಸಿಕ್ವೆನ್ಸಸ್ ಇದಾವಲ್ಲ, ಇವೆಂಟ್ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಇಲ್ಲಿ ಎಕ್ಸಾಂಪಲ್ ಸರ್ ನೋಡ್ರಿಪ್ಪ, ಇಲ್ಲಿ ನಮ್ಮ ಓಮಿ ಅದಾನೆ, ಒಂದು ಹುಡುಗಿ ನೋಡಾನೆ, ತುಮ್ಸೆ ಹಿ ಮೈ ಅಬ್ ತೋ ಮಿಲಾ ಹೂ ಅನ್ಕೊಂತ ಹ್ಯಾಪಿ ಆಗ್ಬಿಟ್ಟನ್ ಮಗ. ಏನಪ್ಪಾ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ದಾರೆ, ಫ್ರೆಂಡ್ಶಿಪ್ ಆಗಿದೆ, ಬೆಳೆದಿದೆ, ಇದು ಸಿ ಎ ಆಗ್ಯಾನ, ಈಕಿನೂ ಸಿ ಎ ಆಗ್ಬಿಟ್ಟಾನೆ. ಮುಂದೆ ಹೋಗಿ ಏನಾಗುತ್ತೆ, ಇವ್ರದ್ದು ಮದುವೆ ಆಗೈತೆ. ಇವ್ರ ಏನ್ ಕನೆಕ್ಷನ್ ಇದೆಯಲ್ಲ, ದಟ್ ಇಸ್ ಟ್ರಾನ್ಸಾಕ್ಷನ್. ಇವ್ರದ್ದು ಮದುವೆ ಆದ ಮ್ಯಾಗೆ ಇದಕ್ಕೆ ಇವೆಂಟ್ ಅಂತ ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಅಂದ್ರೆ ಏನು ಸರಿ? ಒಂದು ಈಗ ನಾವು ಡೈಲಿ ಕಲಿಸ್ತಾ ಇದ್ದೇವೆ, ನಾಲೆಜ್ ನಾವು ಕುಡಿಸ್ತಾ ಇದ್ದೇವೆ. ಸಿ ಎ ಫೌಂಡೇಶನ್ ಜೂನ್ ಕುಂದರ್ತೀರಾ, ರೈಟ್? ಆಮೇಲೆ ಫೌಂಡೇಶನ್ ರಿಸಲ್ಟ್ ಬಂತು, ಪಾಸ್ ಆಯ್ತು, ಇವೆಂಟ್. ಅರ್ಥ ಆಗಿದೆ? ಅರ್ಥ ಆದ್ರೆ ಎಸ್ ಅಂತ ಬರ್ರಿಪ್ಪ ಎಲ್ರು. ಸೇ ಎಸ್ ಸರ್, ಎಸ್ ಸರ್, ಎಸ್ ಅಂತ ಹೇಳಮ್ಮ. ಓಂಕಾರ್, ಅಶ್ವಿನಿ, ಎವ್ರಿವನ್ ಪ್ಲೀಸ್ ಸೇ ಎಸ್ ಸರ್. ಅರ್ಥ ಆಗಿದೆಯಾ? ಸೊ ಸರ್ ನೆಕ್ಸ್ಟ್ ಏನು ನೋಡ್ರಿ, ಗೊತ್ತಾಗತ್ತೆ 100%. ಸೊ ಟ್ರಾನ್ಸಾಕ್ಷನ್ ಮತ್ತೆ ಇವೆಂಟ್ ನಡುವಿನ ವ್ಯತ್ಯಾಸ ಗೊತ್ತಾಗ್ಬೇಕಾದ್ರೆ ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿಪ್ಪ. ಏನಂದ್ರೆ, ಒಬ್ಬ ಒಂದಾನೆ, ಅವ 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾನೆ. ಹೌ ಮಚ್? 2 lakh rupees he has invested. ಅಶ್ವಿನಿ, ಓಂಕಾರ್, ಅರ್ಥ ಆಗಿದೆಯಾ ಇವೆಂಟ್ ಮತ್ತು ಟ್ರಾನ್ಸಾಕ್ಷನ್ ಬಗ್ಗೆ? ಮುಂದೆ ಹೋಗೋಣ. ಅಂಡ್ ಶೇರ್ ಮಾಡ್ರಿ ಎಲ್ಲ ಫ್ರೆಂಡ್ಸಿಗೆ, ಲೈಕ್ ಮಾಡೋದು ಹೇಳ್ರಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋದು ಹೇಳ್ರಿಪ್ಪ, ರೈಟ್? ಈಗ 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 ಸರ್ ಏನೀಗ, ಈಗ ನೋಡಿ, ಒಬ್ಬ ಇಂಡಿವಿಜುವಲ್ ಅದಾನೆ, ಅವ ಏನ್ ಮಾಡಾನೆ, ಇನ್ವೆಸ್ಟ್ ಮಾಡಿದಾನೆ. ಎಷ್ಟಪ್ಪ? 2 lakh rupees, 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾನೆ. ಏನೋ ಒಂದು ವ್ಯವಹಾರ ಮಾಡಕ್ಕೆ, ಒಂದು ಬಿಸ್ನೆಸ್ ಮಾಡಕ್ಕೆ. ಓಕೆ, ಬಿಸ್ನೆಸ್ಗೆ 2,000 ರೂಪಾಯಿ ಖರ್ಚಾಗಿದೆ. ಆನ್ 1st January he purchased the goods for 1,50,000. ನೋಡ್ರಿ, 2 lakh rupees ಇನ್ವೆಸ್ಟ್ ಮಾಡಿದ್ದ. ಹೌದಪ್ಪ, ಹೌದು, 2 lakh rupees ಇನ್ವೆಸ್ಟ್ ಮಾಡಿದ್ದ. ಈ 2 lakh rupees ದಾಗಿಂದು 1,15,000 ಏನಾಯ್ತು, ಗೂಡ್ಸ್ ಪರ್ಚೇಸ್ ಮಾಡಿದ್ದಾನೆ. ಓಕೆನಾ? ಓಕೆನಾ ಬಚ್ಚು? ಓಕೆ, ಹಾ, ಇದಕ್ಕೆ ಅವಾಯ್ಡ್ ಮಾಡಿದಾನೆ 1,47,000 ಗೆ ಸೇಲ್ ಮಾಡಿದಾನ. ಎಸ್, ಸೋಲ್ಡ್ ಇಟ್ ಫಾರ್ 1,40,000. ಯಾವ ಮಂತ್ ಸರ್? ಸೇಮ್ ಜನವರಿ ಮಂತ್ಗೆ. ಓಕೆ, he pays rent for the month. 5,000 ರೂಪಾಯಿ ರೆಂಟ್ ಕೊಟ್ಟಿದ್ದಾನೆ. ಓಕೆ, ರೈಟ್? ಅಂಡ್ ಫೈನ್ ಸ್ಟಿಲ್ he has goods worth 15,000. ಇವನ ಹತ್ರ ಸ್ಟಾಕ್ ಇದೆ ಇಲ್ಲೇ 15,000 ರೂಪಾಯಿ. ಖರೀದಿ ಮಾಡಿದ್ದು 1,15,000. ಓಕೆನಾ? ಪ್ಲಸ್ ರೆಂಟ್ ಕೊಟ್ಟಿದ್ದಾನೆ 15,000 ರೂಪಾಯಿ. ಇಷ್ಟಕ್ಕೆ ಮಾರಿದಾನವ. ಆದ್ರೂ ಕೂಡ ಇವನ ಹತ್ರ ಸ್ಟಾಕ್ ಇದೆ ಎಷ್ಟು? 1,15,000. ಓಕೆ, ದ ಇಂಡಿವಿಜುವಲ್ ಪರ್ಫಾರ್ಮ್ ಎಕನಾಮಿಕ್ ಆಕ್ಟಿವಿಟಿ. ಹೌದಾ? ಇದೆಲ್ಲ ಆಗ್ತಿದ್ದು ಪರ್ಚೇಸ್ ಮಾಡಿದ್ದು, ಖರ್ಚು ಮಾಡಿದ್ದು, ಮಾರಿದ್ದು, ಮತ್ತೆ ಸ್ಟಾಕ್ ಇದ್ದಿದ್ದು ಎಲ್ಲ ಏನಾಗುತ್ತೆ ಸರ್? ಇದು ಇದಾಗ್ತಾ ಇದೆ ಎಕನಾಮಿಕ್ ಆಕ್ಟಿವಿಟಿ. ದಿಸ್ ಇಸ್ ನಥಿಂಗ್ ಬಟ್ ಬಚ್ಚ ಎಕನಾಮಿಕ್ ಆಕ್ಟಿವಿಟಿ ಆಗ್ತಾ ಇದೆ. ಓಕೆನಾ? ಅರ್ಥ ಆಗಿದೆಯಾ? ಸೊ ಹಾಗಿದ್ರೆ ಸರ್, he carries through transaction and economic activity some event. ಇಲ್ಲಿ ಏನಾಗ್ತಾ ಇದೆ? some event ಆಗ್ತಾ ಇದೆ. It is not logical that he will want to know the result of the activity. But we see that individual stationary business earns surplus of 42,000. ಹೆಂಗೆ ಸರ್? ನೋಡಪ್ಪ, 1,15,000 1,15,000 ರೂಪಾಯಿ 15,000 ರೂಪಾಯಿ ಸ್ಟಾಕ್ ಕೊಡ್ತಿದೆ. ಹಾಗಿದ್ರೆ ಎಷ್ಟು ಉಳಿತಿರಲಿ? 1 ಲಕ್ಷ ರೂಪಾಯಿದು ಸ್ಟಾಕ್ ಇವ ಮಾರಿದಾನೆ. ಕರೆಕ್ಟ್? ಎಷ್ಟಕ್ಕೆ ಮಾರಿದಾನೆ ಸರ್? 1,47,000 ಗೆ. ಸೊ ಉಳಿದ ಎಷ್ಟು ರೂಪಾಯಿದ್ರಾಗ? 47,000. ಇದ್ರ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಎಷ್ಟಿದೆ? 5,000 ರೂಪಾಯಿ. 5,000 ರೂಪಾಯಿ ಖರ್ಚು ಮಾಡಿದ ಮ್ಯಾಗೆ 42,000 ರೂಪಾಯಿ ಇವೊಂದು ಪ್ರಾಫಿಟ್ ಆಯ್ತು.
ಎಸ್ ಎಸ್ ಆರ್ ನೋ, ಎಸ್ ಆರ್ ನೋ ಮೈ ಡಿಯರ್ ಸ್ಟೂಡೆಂಟ್, ಬೇಗ 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 ಹೇಳ್ರಿಪ್ಪ, ಎಸ್ ಆರ್ ನೋ, ಹೌದು ಇಲ್ಲ? ಹಾಗಿದ್ದರೆ ಹಾ, ಪ್ರಾಫಿಟ್ ಅಂತೂ ಆಗಿದೆ, ಸರ್ಪ್ಲಸ್ ಎಷ್ಟಾಗಿದೆ ಎಂದು 42,000 ಆಗಿದೆ. ಅರ್ಥ ಆಗಿದೆಯಾ ಓಮಿ, ಅಶ್ವಿನಿ? ಹೇಳಮ್ಮ ಬೇಗ ಬೇಗ. ಸೊ ನೆಕ್ಸ್ಟ್ ಏನ್ ಸರ್? ಈಗ ನೆಕ್ಸ್ಟ್ ಅದೇ ಹೇಳ್ತಾ ಅವರು 40,000 ಅಂತ. ಗೂಡ್ಸ್ ಸೋಲ್ಡ್ 1,47,000, ಕ್ಯಾಶ್ ಗೂಡ್ಸ್ ಇನ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗಿದೆ? ಸೊ ಏನ್ ಮಾಡಿದ್ದೀನಿ ಅಲ್ಲಿ? ಸೊ ವೆರಿ ಸಿಂಪಲ್ ಇದೆ ಬಚ್ಚೋ. ಇಲ್ಲಿ ನೀವು ಏನ್ ಮಾಡ್ಬೋದು? ಕ್ಲೋಸಿಂಗ್ ಸ್ಟಾಕ್ ಇದೆ, ರೈಟ್? ಗೂಡ್ಸ್ ಪರ್ಚೇಸ್ ಮೈನಸ್ ಇದೆಲ್ಲ ಎಕ್ಸ್ಪೆನ್ಸಸ್, ಇದು ಎಕ್ಸ್ಪೆನ್ಸಸ್. ಏನ್ ಮಾಡಿದಾರೆ ಅವರು? ಗೂಡ್ಸ್ ಸೋಲ್ಡ್ಗೆ ಗೂಡ್ಸ್ ಸೋಲ್ಡ್ ಪ್ಲಸ್ ಏನಪ್ಪಾ ಸ್ಟಾಕ್ ಆಡ್ ಮಾಡಿದ್ದಾರೆ. 1,62,000 ಆಯ್ತು. 1,62,000 ವಾಟ್ ಇಸ್ ಕ್ಲೋಸಿಂಗ್ ಸ್ಟಾಕ್? ಸಾರಿ, ಪರ್ಚೇಸ್ 1,15,000 ಇದೆ. ಸೊ ಹಿಂಗೂ ಮಾಡಬಹುದು, ಇಲ್ಲ ಅಂದ್ರೆ ಹಿಂಗೂ ಮಾಡಬಹುದಲ್ಲ. ನೋಡ್ರಿಪ್ಪ, ಇಲ್ಲಿ 1,15,000 ರೂಪಾಯಿದಾಗ 15,000 ರೂಪಾಯಿ ಉಳಿದಿದೆ. 15,000 ರೂಪಾಯಿ ಸ್ಟಾಕ್ ಇದೆ, ರೈಟ್? ಉಳಿದ ಎಷ್ಟಪ್ಪ? 1,00,000ದ್ದು 1,40,000 ಮಾಡ ನಾವು. ಹಾಗಿದ್ದರೆ 47,000 ಉಳಿತು. ಬಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ 5,000 ಆದ್ರೆ ಎಷ್ಟಾಗಿದೆ? 42,000 ಸೇಮ್ ಬಂತು. ಅರ್ಥ ಆಗಿದೆಯಾ? ಅರ್ಥ ಆಗಿದೆ? ಅರ್ಥ ಆದ್ರೆ ಎಸ್ ಅಂತ ಬರೀರಿಪ್ಪ, ಬೇಗ 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 ಹೇಳ್ರಿ. ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್? ಓಮಿ, ಅಶ್ವಿನಿ, ಎಸ್ ಆರ್ ನೋ? ಚಲೋ, ಗೊತ್ತಾಯ್ತಲ್ಲ ಕಾನ್ಸೆಪ್ಟ್? ಈಗ 42,000 ಸರ್ಪ್ಲಸ್ ಇದೆಯಲ್ಲ, ಇದು ಏನಪ್ಪಾ? ಇದು ಲಾಭ. ಹಾಗಿದ್ರೆ ಇದೇನಾಗುತ್ತೆ? ಇದು ಇವೆಂಟ್ ಆಗುತ್ತೆ, ಕರೆಕ್ಟ್? ಇನ್ ದ ಸೇಮ್ ಟೈಮ್ ಇನ್ವೆಂಟ್ರಿ ಅಂದ್ರೆ ಏನ್ ಸರ್? ಕ್ಲೋಸಿಂಗ್ ಸ್ಟಾಕ್ ಇನ್ ಹ್ಯಾಂಡ್ is also event. Okay, and sale of the goods, investment of money and payment of rent are transactions. ಅರ್ಥ ಆಗಿದೆಯಾ? ಅರ್ಥ ಆಗಿದೆ? ಇಲ್ಲಿ ಏನ್ ಗೊತ್ತಾಗ್ತಾ ಇದೆ? ವೆರಿ ಸಿಂಪಲ್ ಆಗ್ತಾ ಇದೆ ಬಚ್ಚೋ. ಇಲ್ಲೇ ನಮಗೆ ಏನ್ ಗೊತ್ತಾಗ್ತಾ ಇದೆಯಪ್ಪ ಅಂದ್ರೆ, ಕಂಪನಿದಲ್ಲಿ ಏನ್ ಪರ್ಚೇಸ್ ಮಾಡಿರಿ ಟ್ರಾನ್ಸಾಕ್ಷನ್ ಆಗುತ್ತೆ, ಏನ್ ಸೇಲ್ ಮಾಡಿರಿ ಟ್ರಾನ್ಸಾಕ್ಷನ್ ಆಗುತ್ತೆ, ಏನ್ ಖರ್ಚು ಮಾಡಿ ಟ್ರಾನ್ಸಾಕ್ಷನ್ ಆಗುತ್ತೆ, ಏನ್ ಉಳಿದಿದೆ ಇವೆಂಟ್ ಆಗುತ್ತೆ, ಏನ್ ಲಾಭ ಆಗಿದೆ ಇವೆಂಟ್ ಆಗುತ್ತೆ, ಏನ್ ಲಾಸ್ ಆಗಿದೆ ಇವೆಂಟ್ ಆಗುತ್ತೆ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್ ಮೈ ಡಿಯರ್ ಸ್ಟೂಡೆಂಟ್? ಪ್ಲೀಸ್ ಸೇ ಎಸ್ ಸರ್. ಅರ್ಥ ಆಗಿದೆ ಅಂತ ಪ್ಲೀಸ್ ಸೇ ಎಸ್ ಸರ್, ಎಸ್ ಸರ್ ಅಂತ ಫಾಸ್ಟ್. ಐ ಡೋಂಟ್ ವಾಂಟ್ ಟು ಗೋ ಫಾರ್ ದಿ ನೆಕ್ಸ್ಟ್ ಪಾಯಿಂಟ್. ಸೊ ಗೈಸ್, ಅರ್ಥ ಆಗಿದೆಯಲ್ಲ? ಈಗ ಸಿಮಿಲರ್ಲಿ ಆ ಮುನ್ಸಿಪಲ್ ಕಾರ್ಪೊರೇಷನ್ ಗಾಟ್ ಎ ಗವರ್ಮೆಂಟ್ ಗ್ರಾಂಟ್ ಆಫ್ 500 lakh. ಒಂದು ಗವರ್ಮೆಂಟ್ ಗ್ರಾಂಟ್ ಸಿಕ್ಕಿದೆ. ಎಷ್ಟು ರೂಪಾಯಿ? 5 ಲಕ್ಷ ರೂಪಾಯಿ ಫಾರ್ ಅಡಲ್ಟ್ ಎಜುಕೇಶನ್. ಸ್ಪೆಂಡ್ 250 lakh. ಇದರಲ್ಲಿ 500 ಲಕ್ಷ ರೂಪಾಯಿ ಏನ್ ಅಮೌಂಟ್ ಬಂದಿದೆಯಲ್ಲ ಗವರ್ಮೆಂಟ್ ಗ್ರಾಂಟ್ ಇದು, ಇದರಲ್ಲಿ ಔಟ್ ಆಫ್ ದಿಸ್ 250 lakh rupees ಮಾಡಿದರೆ ಪರ್ಚೇಸಿಂಗ್ ದ ಲಿಟ್ರಸಿ ಕಿಟ್ and paid 200 lakh for 2 tutors and left with the balance of 50 lakh. 500 ಲಕ್ಷ ಬಂದಿತ್ತು, ಅದ್ರ 2.5 ಲಕ್ಷ 2.5 lakh rupees 250 lakh rupees ಆಗ್ತದೆ ಪರ್ಚೇಸಿಂಗ್. ಅದು ಕಿಟ್ ಎಲ್ಲ ತಗೊಂಡ್ಬಂದಾರ, ಪರ್ಚೇಸ್ ಬುಕ್ಸ್ ಎಲ್ಲ, ಮತ್ತೆ ಟೀಚರ್ಸ್ಗೆಲ್ಲ 2 ಲಕ್ಷ ಕೊಟ್ಟಿದ್ದಾರೆ. ಉಳಿದೆಷ್ಟಪ್ಪ? ಸೊ ದೀಸ್ ಆಲ್ ಆರ್ ಆಲ್ಸೋ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್ಸ್. ಇದನ್ನ ಏನಾಗುತ್ತೆ? ಟ್ರಾನ್ಸಾಕ್ಷನ್ ಮತ್ತೆ ಇವೆಂಟ್ ಆಗುತ್ತೋ ಇಲ್ಲ ಸರ್? ಹೇಗೆ ನೋಡಿ, ಇಲ್ಲಿ ಏನ್ ಅಮೌಂಟ್ ಇದೆಯಲ್ಲ, ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಕ್ಯಾಶ್, ಇದು ಏನಾಗುತ್ತೆ? ಇವೆಂಟ್ ಆಗುತ್ತೆ. ಪರ್ಚೇಸ್ ಮಾಡಿದ್ದು ಟ್ರಾನ್ಸಾಕ್ಷನ್ ಆಗುತ್ತೆ. ಬಟ್ ಇದರಲ್ಲಿ ಏನ್ ಉಳಿದಿದ್ರೆ, ಇಫ್ ದೇರ್ ಇಸ್ ಎನಿ ಸಮಥಿಂಗ್ ಇಸ್ ಲೆಫ್ಟ್, ಇವೆಂಟ್ ಆಗುತ್ತೆ, ರೈಟ್? ಪೇಮೆಂಟ್ ಮಾಡಿದ್ದು ಟ್ರಾನ್ಸಾಕ್ಷನ್ ಆಗುತ್ತೆ. ಪೇಮೆಂಟ್ ಮಾಡಬೇಕಾಗಿದೆ ಇವೆಂಟ್ ಆಗುತ್ತೆ, ಕರೆಕ್ಟ್? ಮತ್ತೆ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀರಾ, ಏನಾಗುತ್ತೆ? ಇವೆಂಟ್ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಅರ್ಥ ಆಗಿದೆ? ಸಿಮಿಲರ್ಲಿ ಸೆಂಟ್ರಲ್ ಗವರ್ಮೆಂಟ್ ರೇಸ್ ದ ಮನಿ ಥ್ರೂ ದ ಟ್ಯಾಕ್ಸ್, paid salary to the employees, spent on its various development activities. Whenever receipt of the government are more than the expenses, it is called surplus. ಒಂದು ಗವರ್ಮೆಂಟ್ ಕಂಪನಿ ಅಂತಪ್ಪ, ಇಲ್ಲಿ ಉದ್ದೇಶ ಇವ್ರ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಇದ್ರೆ ಲಾಸ್, ಆದಾಯ ಜಾಸ್ತಿ ಇದೆ ವೆಚ್ಚ ಕಡಿಮೆ ಇದ್ರೆ ಲಾಭ, ಕರೆಕ್ಟ್? ಲಾಭ ಆಗುತ್ತೆ. ಸೊ ಇದಾಗುತ್ತೆ ಸರ್ಪ್ಲಸ್ ಇದಿರ್ತಲ್ರಿ, ಇದೇನಾಗುತ್ತೆ? ಇವೆಂಟ್ ಆಗುತ್ತೆ. ಏನಾಗುತ್ತೆ? ಇವೆಂಟ್ ಆಗುತ್ತೆ. But if the expenses are more than receipt or deficiency, so here the raising money through various sources can be treated as a transactions. ಹಣ ಏನ್ ರೇಸ್ ಮಾಡ್ತಿರಲ್ಲ, ಲೈಕ್ ಟ್ಯಾಕ್ಸ್ ತಗೊಂಡಿರ, ರೈಟ್? ಸೊ ದೇ ಸೋ ವಿ ಹ್ಯಾವ್ ಕಲೆಕ್ಟೆಡ್, ಅದೇನಾಗುತ್ತೆ? ಟ್ರಾನ್ಸಾಕ್ಷನ್ ಆಗುತ್ತೆ. ಆಮೇಲೆ ಸರ್ಪ್ಲಸ್ ಅಥವಾ ಡೆಫಿಷಿಯನ್ಸಿ ಇರ್ತಲ್ಲ, ಅಟ್ ದಿ ಎಂಡ್ ಆಫ್ ಅಕೌಂಟಿಂಗ್ ಇಯರ್ ಕ್ಯಾನ್ ಬಿ ಟ್ರೀಮ್ ಆಸ್ ಅ ಇವೆಂಟ್. ಅರ್ಥ ಆದ್ರೆ ಎಸ್ ಅಂತ ಬರೀ. ಅರ್ಥ ಆಗಿದ್ರೆ ಎಸ್ ಅಂತ ಬರೀಮ್ಮ, ಬೇಗ 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 ಆಗಲಿ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್?
Understood bachcho? So hagidre a telecommunication company would need to ensure that provide service for its millions of customers, right? Each activity done by a user call message, right, result in the event aಗುತ್ತೆ. ಕೇಳ್ರಿ one telecom company ಇದೆ, would we need to ensure that it is providing service for its customers, postpaid and prepaid customers adare nam nimangu, right? Each activity done by user ನೆನಪಿಟ್ಕೊಡ್ರಿ, each activity ಪ್ರತಿಯೊಬ್ಬವ call message data result in economic event, correct? The entity needs to keep the appropriate timely records of able to collect the money from the postpaid connection users for the service availed to them, because ಏನಾಗುತ್ತಿಲ್ಲ ನಾ ಹೇಳಿದಲ್ಲ ಬರಬೇಕಾಗಿದ್ದು ಅಡ್ವಾನ್ಸ್ ಕೊಟ್ಟಿದ್ದೇವಿ, ಇದು ಎಲ್ಲೇ ಬರ್ತಾವೆ ಸರ್? ಇದು ಬ್ಯಾಲೆನ್ಸ್ ಶೀಟ್ ದಾಗ ಬರ್ತವೆ. ಬ್ಯಾಲೆನ್ಸ್ ಶೀಟ್ ದಾಗ ಬಂದ್ರೆ ಏನು ಸರ್? ಇವೆಂಟ್ ಇವೆಂಟ್ ಇವೆಂಟ್. ಯಾವ ಇವೆಂಟ್ ಸರ್? ಎಕನಾಮಿಕ್ ಇವೆಂಟ್ ಅಪ್ಪ. ದಿಸ್ ಆಲ್ ನಥಿಂಗ್ ಬಟ್ ಎಕನಾಮಿಕ್ ಇವೆಂಟ್ ಆಗುತ್ತೆ. ಇಲ್ಲಿ ಪೋಸ್ಟ್ ಪೇಡ್ ಕನೆಕ್ಷನ್ ಏನಿದೆ ಅಲ್ಲ, ಅವ್ರು ಯೂಸ್ ಮಾಡಿದ್ದಾರೆ, ಅವ್ರ ಕಡೆ ಹಣ ಬರ್ಬೇಕು, ನಮ್ಗೆ ಬಂದಿಲ್ಲ, ಇವೆಂಟ್ ಆಗುತ್ತೆ. ಸ್ಟಾಕ್ ನಾವು ಮಾರಿಲ್ಲ, ಇದೇ ನಮ್ಮ ಹತ್ರ, ಇವೆಂಟ್ ಆಗುತ್ತೆ. ಮಾರಿದ ಮ್ಯಾಗೆ ಟ್ರಾನ್ಸಾಕ್ಷನ್ಸ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಅರ್ಥ ಆಗಿದೆ. ಸೊ ದ ಎಂಟಿಟಿ ನೀಡ್ಸ್ ಟು ಕೀಪ್ ಅಪ್ರಾಪ್ರಿಯೇಟ್ timely records able to collect the money from the postpaid connections user for services. ಅದೇ ರೀತಿ ಕಂಪನಿ will need to ensure that prepaid ಅಡ್ವಾನ್ಸ್ ಆಗಿ ಹಣ ಬಂದಿದೆ ಬಚ್ಚೋ, ವೆರಿ ಇಂಪಾರ್ಟೆಂಟ್. ಅಡ್ವಾನ್ಸ್ ಆಗಿ ಅಮೌಂಟ್ ಬಂದಿದೆ, we have received money in advance, ರೈಟ್? ಈಗ ನೀವು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿರಪ್ಪ ಅಂದ್ರೆ ಕೇಳ್ರಿ. So when you receive the money in advance, adu enagutte, likewise the company will need to ensure that prepaid connection customers are provided with the support and record confirm how much money has been remain balance. ಇದಕ್ಕೂ ಏನಾಗುತ್ತೆ? ಎಕನಾಮಿಕ್ ಈವೆಂಟ್ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಎಸ್ ಸರ್ ಅಂತ ಬೇಗ ಹೇಳ್ರಿಪ್ಪ. ಅಂಡರ್ಸ್ಟ್ಯೂಡ್ ಸರ್? ನೆಕ್ಸ್ಟ್ ಏನು? ಮೀನಿಂಗ್ ಆಫ್ ಅಕೌಂಟಿಂಗ್. ನೋಡ್ರಿ, ಇಲ್ಲಿ ಸ್ವಲ್ಪ ಟರ್ಮ್ಸ್ ಇದಾವೆ, ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ದಟ್ ಅಂಡ್ ವಿಲ್ ಫಿನಿಶ್ ಇಟ್ ವೆರಿ ಸಿಸ್ಟಮೆಟಿಕ್ ಆಗಿ. ನೋಡ್ರಿ ಬಚ್ಚೋ, ಇಲ್ಲಿ ಏನಪ್ಪಾ ಅಂದ್ರೆ, ಈಗ ಕಮಿಟಿ ಆನ್ ಟರ್ಮಿನಾಲಜಿ ಸೆಟಪ್ ಬೈ ಅಮೆರಿಕನ್ ಇನ್ಸ್ಟಿಟ್ಯೂಟ್ AICP ಇದೆ. ಅಮೆರಿಕನ್ ಇನ್ಸ್ಟಿಟ್ಯೂಟ್ ಏನ್ ಹೇಳಿದಾರೆ ಅಂದ್ರೆ, ಅಕೌಂಟಿಂಗ್ ಅಂದ್ರೆ ಏನಪ್ಪಾ? ಅಕೌಂಟಿಂಗ್ ಅಂದ್ರೆ ಏನು? ನೋಡ್ರಿ, ಅಕೌಂಟಿಂಗ್ ಇಸ್ ದ ಒಂದು ಆರ್ಟ್ ಆಫ್ ರಿಕಾರ್ಡಿಂಗ್, ವೆರಿ ಇಂಪಾರ್ಟೆಂಟ್. ಅಕೌಂಟಿಂಗ್ ಇಸ್ ಆರ್ಟ್ ಆಫ್ ರಿಕಾರ್ಡಿಂಗ್. ಎರಡನೇದು ಕ್ಲಾಸಿಫೈಂಗ್, ಮೂರನೇದು ಸಮರೈಸಿಂಗ್. ವೆರಿ ಇಂಪಾರ್ಟೆಂಟ್. ಅಕೌಂಟಿಂಗ್ ಇಸ್ ವಾಟ್ ಬಚ್ಚೋ? ಆರ್ಟ್ ಆಫ್ ರಿಕಾರ್ಡಿಂಗ್, ಕ್ಲಾಸಿಫೈಂಗ್, ಸಮರೈಸಿಂಗ್ ಸಿಗ್ನಿಫಿಕೆಂಟ್ ಮ್ಯಾನರ್ ಅಂಡ್ ಇನ್ ಟರ್ಮ್ಸ್ ಆಫ್ ಮನಿ. ನೋಡ್ರಿ, ಇದು ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ, ನಾವು ಕ್ಲಾಸಿಫೈ ಮಾಡ್ತಾ ಇದೀವಿ, ನಾವು ಸಮರೈಸ್ ಮಾಡ್ತಾ ಇದೀವಿ ಇನ್ ಸಿಗ್ನಿಫಿಕೆಂಟ್ ಮ್ಯಾನರ್ ಇನ್ ಟರ್ಮ್ಸ್ ಆಫ್ ಅಂಡ್ ಇನ್ ಟರ್ಮ್ಸ್ ಆಫ್ ಮನಿ. ಏನ್ ಟ್ರಾನ್ಸಾಕ್ಷನ್ ಆಗಿದಾವೆ ಅದಕ್ಕೆ ನಾವು ರೆಕಾರ್ಡ್ ಮಾಡ್ತೇವಿ, ಅದಕ್ಕೆ ನಾವು ಕ್ಲಾಸಿಫೈ ಮಾಡ್ತೀವಿ, ಅದಕ್ಕೆ ನಾವು ಸಮರೈಸ್ ಮಾಡ್ತೇವಿ, ಅದನ್ನ ನಾವು ವ್ಯಾಲ್ಯೂ ಕೊಡ್ತಾ ಇದ್ದೀವಿ. ಏನ್ ಸರ್ ವ್ಯಾಲ್ಯೂ? ಅದು ಮನಿ, ದುಡ್ಡಿನ ಬೆಲೆ ಕೊಡ್ತಾ ಇದೀವಿ, ಒಂದು ಬೆಲೆ ಇದೆ. ಟ್ರಾನ್ಸಾಕ್ಷನ್ಸ್ ಅಂಡ್ ಇವೆಂಟ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಟ್ರಾನ್ಸಾಕ್ಷನ್ಸ್ ಮತ್ತು ಇವೆಂಟ್ ಅನ್ನು ಬೇರೆ ಮಾಡ್ತಾ ಇದೀವಿ. ಓಕೆನಾ? ಟ್ರಾನ್ಸಾಕ್ಷನ್ಸ್ ಅಂಡ್ ಇವೆಂಟ್ ವಿಚ್ ಆರ್ ಇನ್ ಪಾರ್ಟ್ ಆಫ್ ಅಟ್ ಲೀಸ್ಟ್ ಫಿನಾನ್ಷಿಯಲ್ ಕ್ಯಾರೆಕ್ಟರ್ ಅಂಡ್ ಇಂಟರ್ಪ್ರಿಟೇಟಿಂಗ್ ದ ರಿಸಲ್ಟ್ ಆಫ್ ದಾಟ್, ರೈಟ್? ಸೊ ಅರ್ಥ ಆಗಿದೆಯಾ? ಸೊ ಯಾವಾಗ ನೀವು ಟ್ರಾನ್ಸಾಕ್ಷನ್ಸ್ ಇವೆಂಟ್ ಅನ್ನು ನಾವು ರೆಕಾರ್ಡ್ ಮಾಡ್ತಾ ಇದೀವಿ, ಕ್ಲಾಸಿಫೈ ಮಾಡ್ತಾ ಇದೀವಿ, ಸಮರೈಸ್ ಮಾಡ್ತಾ ಇದೀವಿ, ಮತ್ತೆ ಇದನ್ನ ಒಂದು ವ್ಯಾಲ್ಯೂ ಕೊಟ್ಟು ನಾವು ಕಂಪ್ಲೀಟ್ ಆಗಿ ಸೆಟಪ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಅಂದೇವಿ ಏನೋ ಟ್ರಾನ್ಸಾಕ್ಷನ್ ಇವೆಂಟ್ ವಿಚ್ ಆರ್ ಇನ್ ಪಾರ್ಟ್ ಅಟ್ ಲೀಸ್ಟ್ ಫಿನಾನ್ಷಿಯಲ್ ಕ್ಯಾರೆಕ್ಟರ್ ಅಂಡ್ ಇಂಟರ್ಪ್ರಿಟೇಟಿಂಗ್ ದ ರಿಸಲ್ಟ್ ಆಫ್ ದಿ ಕಂಪನಿ ಅಂತ ಹೇಳ್ಬೋದು. ಅರ್ಥ ಆಗಿದೆಯಾ? ಅಂದ್ರೆ ಏನ್ರಿ, ಟ್ರಾನ್ಸಾಕ್ಷನ್ ಇರ್ತಾವೆ, ರೆಕಾರ್ಡ್ ಮಾಡ್ರಿ, ಮತ್ತೆ ಕ್ಲಾಸಿಫೈ ಮಾಡ್ರಿ, ಸಮರೈಸ್ ಮಾಡ್ರಿ, ಅದರದೊಂದು ವ್ಯಾಲ್ಯೂ ಕೊಟ್ಟು ರೆಕಾರ್ಡ್ ಮಾಡ್ಬೇಕು ಅಂತೀವಿ. ಇನ್ ಟರ್ಮ್ಸ್ ಆಫ್ ಟ್ರಾನ್ಸಾಕ್ಷನ್ ಮತ್ತು ಇವೆಂಟ್ ಆಲ್ಸೋ ಇಂಪಾರ್ಟೆಂಟ್ ಇದೆ. ಟ್ರಾನ್ಸಾಕ್ಷನ್ ಮತ್ತು ಇವೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದೆ. ಹಾಗಿದ್ದರೆ ಏನ್ ಸರ್? ಈಗ ಏನಿಲ್ಲಮ್ಮ, ವೆರಿ ಸಿಂಪಲ್ ಆಗಿದೆ. ಆಸ್ ಪರ್ ಡೆಫಿನಿಷನ್, ಏನ್ ಡೆಫಿನಿಷನ್ ಇದೆಲ್ಲ ಇಲ್ಲಿ, ಅಕೌಂಟಿಂಗ್ ಸಿಂಪ್ಲಿ ಅನ್ ಆರ್ಟ್. ಇದು ರಿಕಾರ್ಡ್ ಕೀಪಿಂಗ್. ಏನ್ ಟ್ರಾನ್ಸಾಕ್ಷನ್ ಆಗ್ಯಾವೆ ಅದ್ರ ರಿಕಾರ್ಡ್ ಕೀಪ್ ಮಾಡ್ಕೊಡ್ರಿ, ರೈಟ್? ಏನ್ ಇವೆಂಟ್ ಆಗಿದಾವೆ ಅದು ಕೂಡ. ದ ಪ್ರೊಸೆಸ್ ಆಫ್ ಅಕೌಂಟಿಂಗ್ ಸ್ಟಾರ್ಟ್ ಬೈ ಫಸ್ಟ್ ಐಡೆಂಟಿಫೈಯಿಂಗ್ ದ ಇವೆಂಟ್ ಅಂಡ್ ಟ್ರಾನ್ಸಾಕ್ಷನ್ಸ್. ನೋಡ್ರಿ, ಯಾವುದೇ ಅಕೌಂಟಿಂಗ್ ದಲ್ಲಿ ಸ್ಟಾರ್ಟ್ ಆಗೋದು ಪ್ರೊಸೆಸ್ ಫಸ್ಟ್ ಅಂದ್ರೆ ಏನಪ್ಪಾ, ಇಲ್ಲಿ ಗೊತ್ತು ಮಾಡ್ಕೋಬೇಕಾಗುತ್ತೆ. ಇದು ಏನಪ್ಪಾ, ಇದು ಇವೆಂಟು, ಇದು ಟ್ರಾನ್ಸಾಕ್ಷನ್ ಅಂತ. ಈಗ ಜಸ್ಟ್ ಹೇಳ್ಬಿಟ್ಟೆ ನಿಮ್ಗೆ ಇವೆಂಟ್ ಏನು, ಟ್ರಾನ್ಸಾಕ್ಷನ್ ಅಂತ.
ಮತ್ ಹೇಳಕ್ ಹೋಗ್ಬೇಡ್ರಿ ಸರ್ ಏನ್ರಿಪ್ಪ ಇವೆಂಟ್ ಗೊತ್ತಾಗಿಲ್ಲ ಅಂತ. ಪ್ಲೀಸ್ ಡೌಟ್ ಇದ್ರೆ ಕೇಳ್ರಿ. ಇವೆಂಟ್ ಅಂದ್ರೆ ಏನು, ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಅದನ್ನ ನಾವು ಏನಾಗುತ್ತೆ ಗೊತ್ತು ಮಾಡ್ಕೋಬೇಕಾಗುತ್ತೆ. ಯು ಹ್ಯಾವ್ ಟು ಐಡೆಂಟಿಫೈ ರೈಟ್ ವಿಚ್ ಆರ್ ಏನಪ್ಪ that should have some value, which are financial character. Then ನಾವ್ ಮಾಡ್ತೀವಿ ರೆಕಾರ್ಡ್ ಮಾಡ್ತೀವಿ ಎಲ್ಲೇ ಸರ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ರೈಟ್ ರೈಟ್. ಸೊ ಅದನ್ನೇ ಬಚ್ಚೋ ಈಗ ನಮ್ದು ಎಕ್ಸಾಂಪಲ್ ತಗೊಳ್ರಿ. ಏನಪ್ಪಾ ಅಂದ್ರೆ ಒಂದು ಟೆಲಿಕಂಪ್ನಿ ಇತ್ತು ವಿಚ್ ನೀಡ್ಸ್ ದ ಕ್ಯಾಪ್ಚರ್ ಆಫ್ ಆಲ್ ದ ಟ್ರಾನ್ಸಾಕ್ಷನ್ಸ್. ಈ ಕಸ್ಟಮರ್ಸ್ ಇದಾರೆ, ಕಸ್ಟಮರ್ ಟ್ರಾನ್ಸಾಕ್ಷನ್ ಕ್ಯಾಪ್ಚರ್ ಮಾಡೋದಿತ್ತು right, raising the invoice to the customer, receipt of the money, payment towards the salary, marketing, etc. Likewise, individual running a stationary business could need to record all the transactions. ನೋಡ್ರಿ ಯಾವುದೇ ಕಂಪನಿ, ಯಾವುದೇ ಸಂಸ್ಥೆ, ಯಾವುದೇ ಒಂದು ಆರ್ಗನೈಸೇಷನ್ ತನ್ನ ಹತ್ರ ಇದ ಟ್ರಾನ್ಸಾಕ್ಷನ್ಸ್ ಅನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ರಿಕಾರ್ಡ್ ಮಾಡೋಕ್ಕಿಂತ ಮುಂಚೆ ಇದು ಟ್ರಾನ್ಸಾಕ್ಷನ್ಸ್, ಇದು ಇವೆಂಟ್ ಗೊತ್ತು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ವೈಸ್ ನಾವು ಏನಾಗುತ್ತೆ ರಿಕಾರ್ಡ್ ಮಾಡಬೇಕಾಗುತ್ತೆ. ಸೊ ಗೊತ್ತಾಗಿದೆಯಾ? ಗೊತ್ತಾದ್ರೆ ಎಸ್ ಅಂತ ಬರೀರಿ ಪೈಲೆ. ಎಸ್ ಸರ್ ಅಂತ ಬೇಗ 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 ಬಚ್ಚು, ಟೈಮ್ ಹೋಗ್ತಾ ಇದೆ ಫಾಸ್ಟ್. ಈಗ ನೋ ಡೌಟ್ ಡೌಟ್ ಇದೇನಪ್ಪ ಭೂಮಿ? ಡೌಟ್ ಇಲ್ವಲ್ಲ? ಹಾಗಿದ್ರೆ ಲೈಕ್ ವೈಸ್ ಅನ್ ಇಂಡಿವಿಜುವಲ್ ರನ್ನಿಂಗ್ ಅ ಸ್ಟೇಷನರಿ. ಈಗ ದಿಸ್ ರಿಕಾರ್ಡಿಂಗ್ ಈಸ್ ಡನ್ ಥ್ರೂ ಹೆಂಗ್ ಮಾಡ್ತೀವಪ್ಪ? ಜರ್ನಲ್ ಮತ್ತೆ ಸಬ್ಸಿಡಿ ಥ್ರೂ ಮಾಡ್ತೀವಿ. ಏನ್ ರಿಕಾರ್ಡಿಂಗ್ ಇರುತ್ತಲ್ಲ, ಈ ರಿಕಾರ್ಡ್ಸ್ ಹೆಂಗ್ ಮಾಡ್ತೇವೆ ನಾವು? ಜರ್ನಲ್ ಸಬ್ಸಿಡಿ ಬುಕ್, ಆಲ್ಸೋ ನೋನ್ ಆಸ್ ಪ್ರೈಮರಿ ಬುಕ್. ಕರೆಕ್ಟ್ ಏನ್ರಿ? ಜರ್ನಲ್ ಎಂಟ್ರಿ ಮತ್ತೆ ಸಬ್ಸಿಡಿ ಬುಕ್ ಇನ್ನೊಂದು ಹೆಸರೇನಿದೆ? ಪ್ರೈಮರಿ ಬುಕ್ ಅಂತಿದೆ. ಕ್ವಶನ್ ಕೇಳ್ತಾನ ಟ್ರೂ ಆರ್ ಫಾಲ್ಸ್ ಅಲ್ಲಿ. ಸೊ ಎವ್ರಿ ಗೂಡ್ಸ್ right, every good record keeping system include suitable classification of transaction. ಒಂದು ಸಿಸ್ಟಮೆಟಿಕ್ ಆದ, ಒಂದು ಕಂಪ್ಲೀಟ್ ಆದ, ಸರಿ ಯಾರ ಕಾಲ್ ಮಾಡ್ತಾರೆ. ಹಲೋ ಜಿ, ಗುಡ್ ಮಾರ್ನಿಂಗ್. I have live class now, I'm calling back. Sorry guys. ನೋಡಿ, ರಿಕಾರ್ಡಿಂಗ್ ಇಸ್ ಡನ್ ಇನ್ ಜರ್ನಲ್. ಫಸ್ಟ್ ರಿಕಾರ್ಡಿಂಗ್ ಏನ್ ಮಾಡ್ತೇವೆ ನಾವು? ಜರ್ನಲ್ ಮಾಡ್ತೇವೆ. ಇಲ್ಲಪ್ಪ ಅಂದ್ರೆ ಸಬ್ಸಿಡಿ ಬುಕ್. ಸಬ್ಸಿಡಿ ಬುಕ್ ಆಯ್ತು, ಜರ್ನಲ್ ಬುಕ್ ಇನ್ನೊಂದು ಹೆಸರು ಏನ್ರಿ? ಪ್ರೈಮರಿ ಬುಕ್. ನೆನಪಿಟ್ಕೊಳ್ಳಿ ನೋಡ್ರಿ, ಎವ್ರಿ ಗುಡ್ ರಿಕಾರ್ಡ್ ಕೀಪಿಂಗ್ ಸಿಸ್ಟಮ್ ಇನ್ಕ್ಲೂಡ್ ಸೂಟೇಬಲ್ ಕ್ಲಾಸಿಫಿಕೇಶನ್. ಯಾವಾಗ ನಾವು ರಿಕಾರ್ಡ್ ಮಾಡುವಾಗ ಅದನ್ನು ಸರಿಯಾಗಿ ಕ್ಲಾಸಿಫೈ ಮಾಡ್ತೇವೆ. ಅಂಡ್ ಕ್ಲಾಸಿಫಿಕೇಶನ್ ಆಫ್ ವಾಟ್? ಟ್ರಾನ್ಸಾಕ್ಷನ್ ಮತ್ತೆ ಇವೆಂಟ್, as well known as summarization for ready for reference. ಅಂದ್ರೆ ಏನ್ ಸರ್? ಈಗ ಅಂದ್ರೆ ಈಗ ನೋಡಿ, ನಮ್ಮ ಹತ್ರ ಡೈಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದಾವೆ ಮತ್ತೆ ಡೈಲಿ ಇವೆಂಟ್ ಆಗುತ್ತೆ. ಕರೆಕ್ಟ್. ಇದನ್ನ ನಾವು ರೆಕಾರ್ಡ್ ಮಾಡಬೇಕು. 100% ವಿ ಹ್ಯಾವ್ ಟು ರೆಕಾರ್ಡ್ ದಿಸ್. ರೆಕಾರ್ಡ್ ಮಾಡುವಾಗ ಅಗೇನ್ ವಿ ಹ್ಯಾವ್ ಟು ಕ್ಲಾಸಿಫೈ ಇಟ್, ರೈಟ್? ಕ್ಲಾಸಿಫೈ ಮಾಡಬೇಕಾಗುತ್ತೆ. ಸೊ ಇದು ಟ್ರಾನ್ಸಾಕ್ಷನ್, ಇವೆಂಟ್ ಆದ್ರೆ ಇವೆಂಟ್. ಬಿಕಾಸ್ ಇಲ್ಲಿಂದ ಏನಾಗುತ್ತೆ ನಮ್ಗೆ ಆನ್ ದಟ್ ಬೇಸಿಸ್ ವಿ ಕ್ಯಾನ್ ಸಮರೈಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ವಿ ಕ್ಯಾನ್ ಈಸಿಲಿ ಸಮರೈಸ್ ದಟ್. ಫಾರ್ ಎಕ್ಸಾಂಪಲ್, ಟೆಲಿಕಾಂ ಕಂಪನಿ ಇದೆಲ್ಲ ಪರ್ಫಾರ್ಮಿಂಗ್ ಥೌಸಂಡ್ಸ್ ಆಫ್ ಟ್ರಾನ್ಸಾಕ್ಷನ್ ಡೈಲಿ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಪಬ್ಲಿಷ್ ಆಲ್ ದೋಸ್ ಟ್ರಾನ್ಸಾಕ್ಷನ್. ಹೌದಲ್ಲ? ಈಗ ಡೈಲಿ ಸಾವಿರಾರು ಗಟ್ಟಲೆ, ಲಕ್ಷಾನ್ ಗಟ್ಟಲೆ ಏನಾಗುತ್ತೆ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಪಬ್ಲಿಷ್ ಆಲ್ ದಟ್ ಟ್ರಾನ್ಸಾಕ್ಷನ್ಸ್, ರೈಟ್? ಅದಕ್ಕೆ ಒಂದು ಸಮಪ್ ಮಾಡ್ತಾರೆ ಅವರು. ಅಂದ್ರೆ ಏನಾಗುತ್ತೆ, ಯೂಸರ್ ಬಿ ಏಬಲ್ ಟು ಮೇಕ್ ದ ಡಿಸಿಷನ್. ಶೂರ್ಲಿ ದೋಸ್ ಟ್ರಾನ್ಸಾಕ್ಷನ್ ಈಸ್ ಟು ಬಿ ಸಮರೈಸ್ ಅಪ್ರಾಪರ್ಲಿ. ಸರಿಯಾಗಿ ಒಂದು ನೋಡ್ರಿಪ್ಪ, ಇಷ್ಟು ನಮ್ಮ ಹತ್ರ ಪೋಸ್ಟ್ ಪೇಡ್ ಬಿಲ್ ಬಂದಿದೆ. ಈಗ ಅದೇ ಹೇಳಿದಲ್ಪ ನಿಮ್ಗೆ, ಏನಂದ್ರೆ ಈಗ ಟ್ರಾನ್ಸಾಕ್ಷನ್ ಆಗಿದಾವೆ, 1 ಕೋಟಿ ಟ್ರಾನ್ಸಾಕ್ಷನ್ ಆಗಿವೆ. 1 ಕೋಟಿ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀವಿ ನಾವು? ಚಾನ್ಸೇ ಇಲ್ಲ. ಸೊ ಈ 1 ಕೋಟಿದಲ್ಲಿ ನಾವೇನ್ ಮಾಡ್ತಿದ್ದಕ್ಕೆ ಸಮರೈಸ್ ಮಾಡ್ಕೊಂಡ್ಬಿಡ್ತೀವಿ, ರೈಟ್? ಪೋಸ್ಟ್ ಪೇಡ್ ಎಷ್ಟು, ಪ್ರೀಪೇಡ್ ಎಷ್ಟು ಅಂತ. ಸೊ ಇಲ್ಲಿ ಅಮೌಂಟ್ ಇಷ್ಟು ಬಂದಿದೆ, ಇಲ್ಲಿ ಅಮೌಂಟ್ ಇಷ್ಟು ಬರಬೇಕಾಗಿದೆ ಅಂತ. got it बच्चों, right? So this is the other system. अर्थ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಅರ್ಥ ಆಗಿದೆ? yes sir ಹೇಳಪ್ಪ ಇದನ್ನ. ಅಂಡರ್ಸ್ಟ್ಯೂಡ್ ಅಶ್ವಿನಿ?
ಮುಂದೆ ಹೋಗೋಣ. ಸೊ ಆಫ್ಟರ್ ದ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್ಸ್ ಆರ್ ರಿಕಾರ್ಡೆಡ್, ಒಮ್ಮೆ ನಾವು ಟ್ರಾನ್ಸಾಕ್ಷನ್ ಮತ್ತು ಇವೆಂಟ್ಸ್ ಅನ್ನ ರಿಕಾರ್ಡ್ ಮಾಡಿದ ಮ್ಯಾಗೆ ದೇ ಆರ್ ಟ್ರಾನ್ಸ್ಫರ್ ಟು ಸೆಕೆಂಡರಿ ಬುಕ್. ಪ್ರೈಮರಿ ಬುಕ್ ಯಾವ್ದಿರಲಿ, ಜರ್ನಲ್ ಮತ್ತು ಸಬ್ಸಿಡರಿ ಬುಕ್. ಆಮೇಲೆ ಏನಾಗುತ್ತೆ, ಅಲ್ಲಿಂದ ಸೆಕೆಂಡರಿ ಬುಕ್ಗೆ ನಾವು ಏನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಸರ್ ಎಲ್ಲಿ ಸರ್, ಪೋಸ್ಟಿಂಗ್ ಮಾಡೋದು, ಜರ್ನಲ್ ಎಂಟ್ರಿ ಅಂತ ಪೋಸ್ಟ್ ಮಾಡ್ತೀವಿ ಲೆಡ್ಜರಿಗೆ. ಇನ್ ಲೆಡ್ಜರ್ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟರ್ಮ್ಸ್ ಆಫ್ ಇನ್ಕಮ್ ಎಕ್ಸ್ಪೆನ್ಸ್. ಹೌದು ಇಲ್ಲ, ಇಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ ನಾವು, ಹೌದಲ್ಲ. ಈಗ ನೋಡಿಪ್ಪ, ಟ್ರಾನ್ಸಾಕ್ಷನ್ ಮಾಡಿದ್ರಿ, ಸರಿ ರಿಕಾರ್ಡ್ ಮಾಡಿದ್ರಿ ಟ್ರಾನ್ಸಾಕ್ಷನ್ ಮತ್ತೆ ಇವೆಂಟ್ ಅಂತ, ಅಲ್ಲಿಂದ ಏನ್ ಮಾಡಿದ್ರಿ ನೀವು, ಪೋಸ್ಟ್ ಮಾಡಿದ್ರಿ ಲಜ್ಜರ್ ಅಂತ. ಈಗ ಲಜ್ಜರ್ದಾಗ ಎಲ್ಲ ಅಲ್ಲೇ ಒಂದೇ ಇರ್ತಾವ್ರಿ, ಇಲ್ಲ ಲಜ್ಜರ್ದಾಗ ಹೆಂಗಿರ್ತೈತಿ, ಎಕ್ಸ್ಪೆನ್ಸಸ್ ಇರುತ್ತೆ, ಇನ್ಕಮ್ ಇರುತ್ತೆ, ಅಸೆಟ್ಸ್ ಇರುತ್ತೆ, ಲಯಬಿಲಿಟಿ ಇರ್ತೈತಿ, ರೈಟ್. ಆಲ್ ದಾಟ್ ವಿ ಆರ್ ಗೋಯಿಂಗ್ ಟು ಬಿ. ಸೊ ಲೆಡ್ಜರ್, ಇನ್ ದ ಲೆಡ್ಜರ್ ಟ್ರಾನ್ಸಾಕ್ಷನ್ ಇವೆಂಟ್ಸ್ ಆರ್ ಕ್ಲಾಸಿಫೈಡ್ ಇನ್ ಟರ್ಮ್ಸ್ ಆಫ್ ಇನ್ಕಮ್, expenses, assets, liability according to their characters and summarized in profit and loss account and balance sheet. Right? Very simple agide. Very simple agide. So sir, next ಏನು, ಈಗ the very important point ಏನು ನೋಡ್ರಿ, ಈಗ ನಾವು ಟ್ರಾನ್ಸಾಕ್ಷನ್ಸ್ ಅನ್ನು ರಿಕಾರ್ಡ್ ಮಾಡಿದ್ವಿ, ರೈಟ್, ಕ್ಲಾಸಿಫೈ ಮಾಡಿದ್ವಿ ಲೆಡ್ಜರ್ದಾಗ, ಸಮರೈಸ್ ಮಾಡ್ತಾ ಇದೀವಿ ಬ್ಯಾಲೆನ್ಸ್ ಶೀಟ್ದಾಗ, ರೈಟ್. ಟ್ರಾನ್ಸಾಕ್ಷನ್ ಏನೋ ಗೊತ್ತಾಯ್ತು, ಇವೆಂಟ್ ಗೊತ್ತಾಗಿದೆ. ಹಾಗಿದ್ರೆ ಸರ್ ಮುಂದೇನು, ಎಸೆನ್ಷಿಯಲಿ ದ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್ಸ್ ಆರ್ ಟು ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಯಾವತ್ತು ನೆನಪಿಟ್ಕೊಡ್ರಿ, ಟ್ರಾನ್ಸಾಕ್ಷನ್ಸ್ ಏನಿದಾವಲ್ಲ ಮತ್ತೆ ಇವೆಂಟ್ ಇದಾವಲ್ಲ, ಇದರದ್ದು ಒಂದು ವ್ಯಾಲ್ಯೂ ಇರುತ್ತೆ, ಇದರದ್ದು ಒಂದು ಬೆಲೆ ಇರುತ್ತೆ, ಇದರದೊಂದು ಮೌಲ್ಯ ಇರುತ್ತೆ. ಅದನ್ನು ನಾವು ದುಡ್ಡಿನಲ್ಲಿ, ಇಂಡಿಯನ್ ಕರೆನ್ಸಿದಲ್ಲಿ ನಾವೇನ್ ಮಾಡ್ತೀವಿ, ವ್ಯಾಲ್ಯೂ ಮಾಡ್ತೀವಿ. ಈಗ ನೀವು ಅಮೆರಿಕಾದಾಗ ಇದ್ದೀರಿ ಅಂದ್ರೆ ಡಾಲರ್ದಾಗ ಮಾಡ್ತೀವಿ. ಹಾಗಿದ್ರೆ ಸರ್ ಮೆಜರ್ಮೆಂಟ್ ಇನ್ ಟರ್ಮ್ಸ್ ಆಫ್ ಮನಿ ಮೀನ್ಸ್ measuring at a ruling currency of the country. India currency India. For example, rupee in India, dollar in the US. Likewise, transaction event must have at least in part financial character. Right? The inauguration of new branches in bank without opening a financial character, the business disposed of by the branch, an event having a financial characters. So andre nodri, iga ಇಂದು ಗೊತ್ತಾಗಿದೆ, ಟ್ರಾನ್ಸಾಕ್ಷನ್ಸ್ ಅಂಡ್ ಇವೆಂಟ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಇನ್ ಪಾರ್ಟ್ ಫಿನಾನ್ಷಿಯಲ್ ಕ್ಯಾರೆಕ್ಟರ್ಸ್. ಯಾವುದೇ ಟ್ರಾನ್ಸಾಕ್ಷನ್ ಇರಲಿ, ಯಾವುದೇ ಇವೆಂಟ್ ಇರಲಿ, ಅದನ್ನು ನಾವು ಏನ್ ಮಾಡ್ಬೇಕು ಸರ್, ಇಲ್ಲಿ ಅದನ್ನು 100% ನಾವೇನ್ ಮಾಡ್ತಾ ಇದೀವಿ, ಇನ್ ಟರ್ಮ್ಸ್ ಆಫ್ ಮನಿ ವಿ ಆರ್ ಗೋಯಿಂಗ್ ಟು ಮೆಜರ್ ಇಟ್. ಸೊ ನಾವು ಯಾವುದೇ ಟ್ರಾನ್ಸಾಕ್ಷನ್ ಆಗಲಿ, ಯಾವುದೇ ಇವೆಂಟ್ ಆಗಲಿ, ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಇನ್ ಪಾರ್ಟ್ ಫಿನಾನ್ಷಿಯಲ್ ಕ್ಯಾರೆಕ್ಟರ್. ಇದು ಏನಾಗಬೇಕು, ಯಾವತ್ತು ದುಡ್ಡಿನ ಫಿನಾನ್ಷಿಯಲ್ ನೇಚರ್ ಆಗಿರ್ಬೇಕು. ಸರ್ ಹೇಗೆ, ಇನಾಗ್ರೇಷನ್ ಆಫ್ ನ್ಯೂ ಬ್ರಾಂಚ್, ಹೊಸ ಬ್ರಾಂಚ್ ಓಪನ್ ಮಾಡಿದ್ರಿ ಆಫ್ ಅ ಬ್ಯಾಂಕ್ ಈಸ್ ಅನ್ ಇವೆಂಟ್, ಹೌದಲ್ಲ, ಇದು ಇವೆಂಟ್ ಆಗುತ್ತೆ ವಿದೌಟ್ ಹ್ಯಾವಿಂಗ್ ಫಿನಾನ್ಷಿಯಲ್ ಕ್ಯಾರೆಕ್ಟರ್ಸ್. ಇವೆಂಟ್ ಇದು ಇನಾಗ್ರೇಷನ್ ನಾವು ಏನ್ ಮಾಡ್ತಾ ಇದೀವಿ, ಒಂದು ಬ್ರಾಂಚ್ ಓಪನ್ ಮಾಡ್ತಿದ್ವಿ, ಒಂದು ಶಾಖೆ ಓಪನ್ ಮಾಡ್ತಾ ಇದೀವಿ, ರೈಟ್. ವೈಲ್ ದ ಬಿಸ್ನೆಸ್ ಡಿಸ್ಪೋಸ್ ಆಫ್ ಬೈ ದಿ ಬ್ರಾಂಚ್ ಈಸ್ ಅನ್ ಇವೆಂಟ್ ಹ್ಯಾವಿಂಗ್ ಫಿನಾನ್ಷಿಯಲ್ ಕ್ಯಾರೆಕ್ಟರ್ಸ್. ರೈಟ್. ಸೊ ಹಂಗಿದ್ರೆ ಏನು ಸರ್, ಈಗ accounting is also interprets the records, classify and summarize the transaction and events. However, the above mentioned definition does not reflect the present day accounting functions. According to the above definition, accounting ends with interpretation. ಅಕೌಂಟೆನ್ಸಿ ಇದಲ್ಲ, ಎಲ್ಲಿ ಮುಗಿಯುತ್ತೆ, ನೀವು ನಿರ್ಧಾರ ತಗೋತೀರಾ, ಇದು ವ್ಯವಹಾರ ಸ್ಟಾರ್ಟ್ ಮಾಡಬೇಕು ಏನು ಬಂದ್ ಮಾಡ್ಬೇಕಂತ. ಹೌದು ಇಲ್ಲ ಅಂದ್ರೆ ಏನು ಸರ್, ಈಗ ಅಕೌಂಟಿಂಗ್ ಅಕಾರ್ಡಿಂಗ್ ಟು ದ ಅಬೌವ್ ಡೆಫಿನೇಷನ್, ಅಕೌಂಟಿಂಗ್ ಎಂಡ್ಸ್ ವಿತ್ ಇಂಟರ್ಪ್ರಿಟೇಷನ್ ಆಫ್ ದಿ ರಿಸಲ್ಟ್ ಆಫ್ ದಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ಈಗ ಏನು ವ್ಯವಹಾರ ಮಾಡತ್ತೀರಿ ನೀವು, ರೈಟ್, ಹಣದ ವ್ಯವಹಾರ ಮಾಡ್ತಾ ಇದಾರ, ಇದರಿಂದ ರಿಸಲ್ಟ್ ಇದ್ದು ಇದು ಟ್ರಾನ್ಸಾಕ್ಷನ್ ಇವೆಂಟ್, ಇದರಿಂದ ನಾವು ಏನು ಮುಂದುವರಿಸಬೇಕು, ಏನು ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಏನು ಪ್ರಾಫಿಟ್ ಆಗಿದೆಯೋ, ಏನು ಲಾಸ್ ಆಗಿದೆಯೋ ಅದ್ರಲ್ಲಿ ಹೋಗುತ್ತೆ. ಬಟ್ ಇನ್ ದ ಮಾಡರ್ನ್ ವರ್ಲ್ಡ್, ಇವಾಗಿನ ಕಾಲದಲ್ಲಿ ಡೈವರ್ಸಿಫಿಕೇಶನ್ ಆಫ್ ಮ್ಯಾನೇಜ್ಮೆಂಟ್, ಓನರ್ಶಿಪ್, ಗ್ಲೋಬಲೈಸೇಷನ್ ಆಫ್ ದಿ ಬಿಸ್ನೆಸ್, ಸೊಸೈಟಿ ಗೇನಿಂಗ್ ಅ ಮೋರ್ ಇಂಟ್ರೆಸ್ಟ್ ಇನ್ ದ ಫಂಕ್ಷನಿಂಗ್ ಆಫ್ ದಿ ಎಂಟರ್ಪ್ರೈಸ್, ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಟಿಂಗ್ ದ ಅಕೌಂಟಿಂಗ್ ರಿಸಲ್ಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಹಿಯರ್. ಇವಾಗ ಮುಂಚೆ ಹೆಂಗಿತ್ತಂದ್ರೆ ದೇ ವರ್ ಓನ್ಲಿ ಫೋಕಸಿಂಗ್ ಆನ್ ಬಚ್ಚೋ, ದೇ ವರ್ ಓನ್ಲಿ ಫೋಕಸಿಂಗ್ ಆನ್ ಪ್ರಾಫಿಟ್ ಅಂಡ್ ಲಾಸ್ ಮಾಡಬೇಕು. ಇವಾಗ ಹಾಗಿಲ್ಲ, ಇಟ್ ಈಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಬಚ್ಚೋ. ಇವಾಗ ಸೊಸೈಟಿ ಗೇನಿಂಗ್, ರೈಟ್, ಅದೇ ರೀತಿ ಬಚ್ಚೋ ಡೆವಲಪ್ಮೆಂಟ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ಸ್, ಗ್ಲೋಬಲೈಸೇಷನ್ಸ್, ಇದೆಲ್ಲ ಇದು ಬರ್ತವೆ. ದಿಸ್ ಆಲ್ ವಿ ಹ್ಯಾವ್ ಬಚ್ಚೋ 100%. ಸೊ ಹಾಗಿದ್ರೆ ಸರ್ ಏನಿಲ್ಲಪ್ಪ ಈಗ ನೋಡಿ, ದೇರ್ ಫೋರ್ ಇಟ್ ಈಸ್ ದಿಸ್ ರಿಕ್ವೈರ್ಮೆಂಟ್ ಆಫ್ ಕಮ್ಯುನಿಕೇಟಿಂಗ್ ಅಂಡ್ ಮೋಟಿವೇಟಿಂಗ್ ಇನ್ಫಾರ್ಮ್ ಜಜ್ಮೆಂಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ದಿ ಅಕೌಂಟಿಂಗ್.
ಈಗ ಇಂಟರ್ಪ್ರಿಟೇಷನ್ ಇದೆಯಲ್ಲ, ನಿರ್ಧಾರ ತಗೊಳ್ಳೋದು ಒಂದು ಅಕೌಂಟಿಂಗ್ ಒಂದು ಭಾಗ. ಬಟ್ ಇಲ್ಲಿಗೆ ಇದು ಮುಗ್ದಿಲ್ಲ. ಅಕೌಂಟಿಂಗ್ ಈಸ್ ಗೋಯಿಂಗ್ ಟು ಬಿ ನೆಕ್ಸ್ಟ್ ಲೆವೆಲ್ ಇದೆ. ಅಕೌಂಟಿಂಗ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಪಾನ್ಷನ್ ಇರ್ಬೋದು. ಅಕೌಂಟಿಂಗ್ ಈಸ್ ಗೋಯಿಂಗ್ ಟು ಬಿ ಯಾವುದೇ ತರದ ಸೊಸೈಟಿ ಗೇನ್ ಇರ್ಬೋದು. ಅಕೌಂಟಿಂಗ್ ಇಸ್ ಗೋಯಿಂಗ್ ಟು ಬಿ ಮಾರ್ಕೆಟ್ ಶೇರ್ ಇರ್ಬೋದು. ಇದು ಲಾಭ ಅಂತಲ್ಲ, ಸಮಟೈಮ್ಸ್ ಏನಾಗುತ್ತೆ, ಲಾಸ್ ಆದ್ರೂ ಕೂಡ ನಾವು ಮಾಡ್ತೇವೆ, ವ್ಯವಹಾರ ಕಂಟಿನ್ಯೂ ಮಾಡ್ತೇವೆ. ಅಂದ್ರೆ ದೇರ್ ಫೋರ್ ದಿಸ್ ದ ರಿಕ್ವೈರ್ಮೆಂಟ್ ಆಫ್ ಕಮ್ಯುನಿಕೇಟಿಂಗ್ ಅಂಡ್ ಮೋಟಿವೇಟಿಂಗ್ ಇನ್ಫಾರ್ಮ್ಡ್ ಜಜ್ಮೆಂಟ್ ಹ್ಯಾಸ್ ಬಿಕಮ್ ದ ಪಾರ್ಟ್ ಆಫ್ ದ ಅಕೌಂಟಿಂಗ್ as defined in widely accepted definition. ಹಾಗಿದ್ದರೆ American Accounting Association, which treat the process of identifying, measuring, communicating economic information to permit informed judgment and decision by user of the accounts. Very important. ಈಗ ಒಂದು ಮಾತು ನೆನಪಿಟ್ಕೊಡ್ರಿ. ಈಗ ಮಾಹಿತಿ ಇದೆಯಲ್ಲ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಇದೆಯಲ್ಲ, ಇದನ್ನು ಯಾರು ಉಪಯೋಗ ಮಾಡ್ತಾರೆ? ಕಸ್ಟಮರ್ಸ್ ಇರ್ಬೋದು, ಆ ಕಂಪನಿಯಲ್ಲಿ ಕೆಲಸ ಮಾಡೋರು ಎಂಪ್ಲಾಯೀಸ್ ಇರ್ಬೋದು, ಅದು ಕಂಪನಿದ ಓನರ್ ಇರ್ಬೋದು, ಆ ಕಂಪನಿಗೆ ಸಾಲ ಕೊಡೋರು ಇರ್ಬೋದು, ರೈಟ್, ಆ ಕಂಪನಿಗೆ ಎಲ್ಲಿ ಇನ್ವೆಸ್ಟ್ ಮಾಡೋರು ಇರ್ಬೋದು. ಇದು ಇನ್ಫಾರ್ಮೇಶನ್ ಅವರಿಗೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಿರ್ಬೇಕು. ಈ ಕಮ್ಯುನಿಕೇಶನ್ ಆಗ್ತಾ ಇಲ್ಲಪ್ಪ ಅಂದ್ರೆ ಅದು ಯೂಸೇ ಇಲ್ಲ. ಅರ್ಥನ ಆಗ್ತಾ ಇಲ್ಲ ಅಂದ್ರೆ ಅದು ಅಕೌಂಟಿಂಗ್ ಇನ್ಫಾರ್ಮೇಶನ್ ವೇಸ್ಟ್, ಡಸ್ಟ್ಬಿನ್ ದಲ್ಲಿ ತಗೊಂಡು ಹೋಗಿರಪ್ಪ. ಅದಕ್ಕೆ ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಏನ್ ಹೇಳ್ತಾ ಇದೆ? ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, ದ ಪ್ರೊಸೆಸ್ ಆಫ್ ಮೆಜರಿಂಗ್, ದ ಪ್ರೊಸೆಸ್ ಆಫ್ ಕಮ್ಯುನಿಕೇಟಿಂಗ್, ಏನು ಎಕನಾಮಿಕ್ ಆಕ್ಟಿವಿಟಿ ಟು ಪರ್ಮಿಟ್ ಇನ್ಫಾರ್ಮೇಶನ್ ಜಜ್ಮೆಂಟ್, ಇದೆಲ್ಲ ಒಂದು ಜಜ್ಮೆಂಟ್ ಮತ್ತು ಡಿಸಿಷನ್ ತಗೊಳ್ಳಿಕ್ಕೆ ಯಾರೆಲ್ಲ ಅಕೌಂಟಿಂಗ್ ಇನ್ಫಾರ್ಮೇಶನ್ ಯೂಸ್ ಮಾಡ್ತಾರಲ್ಲ, ಆ ಅಕೌಂಟಿಂಗ್ ಇನ್ಫಾರ್ಮೇಶನ್ ನೋಡಿದ್ಮೇಲೆ ಒಂದು ನಿರ್ಧಾರಕ್ಕೆ ಬರ್ಬೋದು. ಹೌದಿಲ್ಲಪ್ಪ, ಈ ಕಂಪ್ನಿ ಚೆನ್ನಾಗಿದೆ, ಇಲ್ಲಿ ಕೆಲಸ ಮಾಡ್ಬೋದು. ಹೌದಿಲ್ಲಪ್ಪ, ಇವ್ರದ್ದು ಪ್ರಾಡಕ್ಟ್ ಚೆನ್ನಾಗಿದೆ, ಖರೀದಿ ಮಾಡಬಹುದು, ಇವತ್ತಿನ ನಾಳೆ ನಮಗೆ ಯೂಸ್ ಆಗುತ್ತೆ. ಹೌದಪ್ಪ, ಈ ಕಂಪ್ನಿ ನಾವು ಹೂಡಿಕೆ ಇನ್ವೆಸ್ಟ್ ಮಾಡಬಹುದು. ಬ್ಯಾಂಕ್ದವರು ಹೌದಪ್ಪ, ಈ ಕಂಪನಿದ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸರಿ ಇದೆ, ಸೊ ನಾವು ಇವರಿಗೆ ಲೋನ್ ಕೊಡಬಹುದು, ರೈಟ್. ಅದೇ ರೀತಿ ಓನರ್ಗೂ ಅಷ್ಟೇ ಅಲ್ವಾ? ಓನರ್ ಏನ್ ಮಾಡ್ತಾನೆ? ಹೌದಪ್ಪ, ಈ ಕಂಪನಿಯಲ್ಲಿ ನನಗೆ ಪ್ರಾಫಿಟ್ ಆಗ್ತಾ ಇದೆ, ಕಂಟಿನ್ಯೂ ಮಾಡಬಹುದು. ಸೊ ಅದಕ್ಕೆ 1997 ಅಕೌಂಟಿಂಗ್ ಪ್ರಿನ್ಸಿಪಲ್ ಬೋರ್ಡ್ APB, the American Institute of Certified Public Accountant, enumerated the functions of accounting as follows. Very important. Accounting functions ಏನಪ್ಪ ನೋಡ್ರಿ. The functions of accounting is provide the quantitative information, right, primarily of the financial nature about economic entity that is needed to be useful in making the economic decisions. ಯಾವುದೇ ತರದ ಎಕನಾಮಿಕ್ ಡಿಸಿಷನ್ಸ್ ತಗೊಳ್ಳಿಕ್ಕೆ, ರೈಟ್, ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಕೊಡಬೇಕು, ರೈಟ್, ಹೌದಲ್ಲ? ಸೊ ದಾಟ್ ಈಸ್ ವಾಟ್. ಬಟ್ ಅಲ್ಟಿಮೇಟ್ಲಿ ನೋಡ್ರಿ, ಈಗ ಎಕನಾಮಿಕ್ ಇನ್ಫಾರ್ಮೇಶನ್, ಆರ್ಥಿಕ ನಿರ್ಧಾರ ತಗೊಳ್ಳಿಕ್ಕೆ ನಮ್ಗೆ ಏನ್ ಬೇಕಪ್ಪ? ಒಂದು ಯಾವುದೇ ಒಂದು ಸಂಸ್ಥೆದು, ಆರ್ಗನೈಸೇಷನ್ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಸೊ ಪ್ರೊಸೀಜರ್ aspect of accounting ನೋಡ್ರಿ, ಬೇಸ್ಡ್ ಆನ್ ದಿ ಅಬೌಟ್ ಡೆಫಿನೇಷನ್, ಪ್ರೊಸೀಜರ್ ಆಫ್ ಅಕೌಂಟಿಂಗ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಇದೆ. ಜನರೇಟಿಂಗ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಇದೆ ಮತ್ತು ಯೂಸಿಂಗ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್. ಜನರೇಟ್ ಮಾಡೋದು ಮತ್ತೆ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೋಡ್ರಿ, ನಾಳೆ CA ಇಂಟರ್ಮೀಡಿಯೇಟ್ ಆದಾಗ ಅಕೌಂಟಿಂಗ್ ಸ್ಟ್ಯಾಂಡ್ ಬರುತ್ತೆ, ಅವಾಗ ಹೇಳಕ್ ಹೋಗ್ಬೇಡಿ ಸರ್ ಕಲ್ಸಿಲ್ಲ ಅಂತ. ಬೇಸಿಕ್ ಸ್ಟ್ರಾಂಗ್ ಇದ್ರನ್ನ ಏನಾಗುತ್ತೆ, 100% ನೀವು ಮುಂದೆ ಹೋಗ್ತೀರಿ. ಇಲ್ಲ ಅಂದ್ರೆ ಏನ್ ಲೇಪ, ಇದು ಅಕೌಂಟೆನ್ಸಿ ಫೌಂಡೇಶನ್ ಆಗ ಮಸ್ತ್ ಇತ್ತು ಬಿಡು, ಆದ್ರೆ ಇಂಟರ್ಮೀಡಿಯೇಟ್ ಹೋಗಿ ಸಿಕ್ಕೊಂಡ್ಬಿಡ್ತೀರಿ. ಸೊ ಐ ನೋ ದಟ್ ನಿಮ್ಗೆ ಅನ್ಸಿರ್ಬೋದು ಏನ್ ಸರ್ ಇದು ಥಿಯರಿ ಇದೆ ಅಂತ. ಬಟ್ ಥಿಯರಿ ಅಲ್ಲಪ್ಪ, ಇದು ಥಿಯರಿದು ಒಂದು ಮನಿ ಕಟ್ಟೋಕ್ಕಿಂತ ಮುಂಚೆ ಫೌಂಡೇಶನ್ ಹಾಕಾಕತ್ತೇವಿ. ಮುಂದೆ ಮನೆ ಹೋಗಿ ನಿಂದಿರ್ಬೇಕಲ್ಲ. ನಾಳೆ ನಾವು ಗಾಡಿ ಮೇಲೆ ಮನಿ ಅಂದ್ರೆ ಕಟ್ಟಕ್ ಬರಂಗಿಲ್ಲ. ಗಾಳಿ ಅಂದ್ರೆ ಆ ಗಾಡಿ ಅಲ್ಲ, ಏರ್ದಾಗ. ಸೊ ಅದಕ್ಕೆ ಬೇಸ್ಡ್ ಆನ್ ಅಬೌಟ್ ಡೆಫಿನೇಷನ್, ಪ್ರೊಸೀಜರ್ ಆಫ್ ಅಕೌಂಟಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 parts. ಏನಪ್ಪಾ? ಜನರೇಟಿಂಗ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್, ಆಮೇಲೆ ಯೂಸಿಂಗ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಇರ್ಬೋದು. ಸೊ ಹಾಗಿದ್ರೆ ಸರ್ ಏನ್ ಸರ್ ಇದು ಜನರೇಟಿಂಗ್ ಇನ್ಫಾರ್ಮೇಶನ್? ಜನರೇಟಿಂಗ್ ಇನ್ಫಾರ್ಮೇಶನ್ ಏನಿದೆ ಅಲ್ರಿ, ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಅಕೌಂಟಿಂಗ್ ಇದೆ, ರೈಟ್. ಜನರೇಟಿಂಗ್ ಇನ್ಫಾರ್ಮೇಶನ್ ಅಂದ್ರೆ ಏನ್ರಿ ಸರ್? ನೋಡ್ರಿ, ಇಲ್ಲೇ ಜನರೇಟ್ ಮಾಡುವಾಗ ಕ್ರಿಯೇಟ್ ಮಾಡ್ತಾ ಇದೀವಿ. ಹೆಂಗ್ರಿ ಸರ್? ರೆಕಾರ್ಡ್ ಮಾಡುವಾಗ, ಆಮೇಲೆ ಕ್ಲಾಸಿಫೈ ಮಾಡುವಾಗ, ಆಮೇಲೆ ಸಮರೈಸ್ ಮಾಡುವಾಗ, ಆಮೇಲೆ ಅನಲೈಸ್ ಮಾಡುವಾಗ, ಆಮೇಲೆ ಇಂಟರ್ಪ್ರಿಟೇಷನ್, ಆಮೇಲೆ ಕಮ್ಯುನಿಕೇಟಿಂಗ್, ಆಮೇಲೆ ಮುಗೀತು, ಆಮೇಲೆ ಯೂಸ್ ಮಾಡೋಣ ಅಂತ. ಸೊ ಹಾಗಿದ್ರೆ ಸರ್ ಬರ್ರಿಪ್ಪ ನೆಕ್ಸ್ಟ್ ಬರ್ರಿ ಫಸ್ಟ್ ರೆಕಾರ್ಡ್. ನೋಡ್ರಿ, ಯಾವಾಗ ನಿಮ್ಮ ಸಂಸ್ಥೆಯಲ್ಲಿ ವ್ಯವಹಾರ ಆಗ್ತಾ ಇದೆ, ಅದಕ್ಕೆ ನೀವು ಫಸ್ಟ್ ಏನ್ ಮಾಡ್ತೀರಿ? ಟ್ರಾನ್ಸಾಕ್ಷನ್ ಇದೆಯೋ ಇವೆಂಟ್ ಇದೆಯೋ ಮಾಡ್ತೀರಾ, ರೈಟ್. ಸೊ ದ ಬೇಸಿಕ್ ಫಂಕ್ಷನ್ ಆಫ್ ಅಕೌಂಟಿಂಗ್ ಈಸ್ all the transaction of a financial in character. ನೆನಪಿಕೊಡ್ರಿ,
all the transactions which are in financial character as evidenced by some document. ಟ್ರಾನ್ಸಾಕ್ಷನ್ ಹಿಂದೆ ಓಚರ್ಸ್ ಇರ್ತವೆ, ರಿಸಿಪ್ಟ್ ಇರ್ತೈತಿ, ರೈಟ್? ಏನ್ ಇರ್ತೈತಿ ಅದಕ್ಕೆ ಎವಿಡೆನ್ಸ್ ಲೈಕ್ ಸೇಲ್ಸ್ ಬಿಲ್ ಆಯ್ತು, ಪಾಸ್ಬುಕ್ ಆಯ್ತು, ಸ್ಯಾಲರಿ ಸ್ಲಿಪ್ ಆಯ್ತು, ಆರ್ ರಿಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಖರ್ಚಾದ್ರೆ ಓಚರ್, ಪೇಮೆಂಟ್ ಮಾಡಿದ್ರೆ ಇನ್ವಾಯ್ಸ್, ಸೊ ಆಲ್ ದ್ಯಾಟ್ ಬರುತ್ತೆ. ಹಾಗಿದ್ರೆ ಸರ್ ಏನು, ಯಾವಾಗ ಟ್ರಾನ್ಸಾಕ್ಷನ್ ಆಗುತ್ತೆ ಅದನ್ನ ನಾವು ಮೌಲ್ಯಮಾಪನ ಮಾಡ್ತೇವೆ ಹಣದಿಂದ, ರೈಟ್? ರಿಕಾರ್ಡಿಂಗ್ ಇಸ್ ಡನ್ ಇನ್ ದ ಬುಕ್ಸ್ ಕಾಲ್ಡ್ ಜರ್ನಲ್ ದಾಗ. ಗೊತ್ತಿದೆ ನಿಮಗೆ. ಸೊ ದಿಸ್ ಬುಕ್ ಮೇ ಬಿ ಫರ್ದರ್ ಡಿವೈಡೆಡ್ ಇಂಟು ಸೆವೆರಲ್ ಸಬ್ಸಿಡರಿ ಬುಕ್ಸ್, ರೈಟ್? ಈಗ ಫಸ್ಟ್ ಏನಾಗುತ್ತೆ, ಜರ್ನಲ್ ಆಗುತ್ತೆ. ಜರ್ನಲ್ ದಾಗ ಅಗೇನ್ ನಾವು ಡಿವೈಡ್ ಮಾಡ್ತೇವೆ ಸಬ್ಸಿಡರಿ ಬುಕ್ ದಾಗ. ಈಗ ಇದು ಏನ್ರಿ ಸರ್, ಇದು ಚಾಪ್ಟರ್ ನಂಬರ್ 2 ದಾಗ ಕಳ್ಸಿಕೊಡ್ತೇನೆ ಸಬ್ಸಿಡರಿ ಬುಕ್ ಯಾವ ಬರ್ತಾವಂತ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಆರ್ಗನೈಸೇಷನ್. ಸರ್ ನೆಕ್ಸ್ಟ್ ಏನು, ಕ್ಲಾಸಿಫೈಂಗ್. ನೋಡ್ರಿ, ಟ್ರಾನ್ಸಾಕ್ಷನ್ ಮಾಡಿದ್ವಿ, ಟ್ರಾನ್ಸಾಕ್ಷನ್ಸ್ ಮಾಡಿದ ಮ್ಯಾಗೆ ಮುಂದೇನ್ ಸರ್, ಲಜ್ಜರಿಗೆ ಎಂಟ್ರಿ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಪೋಸ್ಟ್ ದ ಲೆಡ್ಜರ್ಸ್. ಅಂದ್ರೆ ಏನ್ರಿ ಸರ್, ಕ್ಲಾಸಿಫೈ ಮಾಡಬೇಕು, ಬೇರೆ ಬೇರೆ ಮಾಡಬೇಕು. ಕ್ಲಾಸಿಫಿಕೇಶನ್ ಈಗ ಏನಾಗಿದೆ ಅಂದ್ರೆ, ಈಗ ಏನಾಗಿದೆ, ಏನಿಲ್ಲಪ್ಪ, ನಮ್ದು ಓಮಿ ಅದಾನಿಲ್ಲ, ಓಮಿಗೆ ನಾವು ಏನ್ ಮಾಡೇವಿ, ಓಂಕಾರಿಗೆ ಅವ್ರ ಮಮ್ಮಿ, ಓಂಕಾರ ನಿನ್ಗೆ 1,000 ರೂಪಾಯಿ ಕೊಡ್ತೀನಿ, ಹೋಗಿ ಗೋ ಅಂಡ್ ಬೈ ಡೂ ಸಮ್ ಶಾಪಿಂಗ್ ಲೈಕ್ ಗ್ರಾಸರಿ ತಗೊಂಡ್ ಬರಪ್ಪ ಅಂತಂದ್ರೆ. ಗ್ರಾಸರಿದಲ್ಲಿ ಎಲ್ಲ ಬಂತು, ಅಕ್ಕಿ ಆಯ್ತು, ಜೋಳ ಆಯ್ತು, ತೊಗರಿಬೇಳೆ ಆಯ್ತು, ತರಕಾರಿ ಆಯ್ತು. ಸೊ ಓಂಕಾರ ಮಾಡ್ತಾನೆ, ಕಾರ್ ತಗೊಂಡು ಹೋಗ್ತಾನೆ, ರೈಟ್? ಸೊ ಈಗ ಹೆಂಗಪ್ಪ, ಕಾರ್ ಸರಿ ಇಲ್ಲ ಇದು, ಓಕೆ ಚೆನ್ನಾಗಿದೆ ಕಾರ್, ರೈಟ್? ಕಾರ್ದಾಗ ಎಲ್ಲ ತುಂಬ್ಕೊಂಡ್ ಬರ್ತಾನೆ. ಸೊ ಈಗ ಯಾವಾಗ ಯಾವ ಪೇ ಮಾಡ್ತಿರ್ತಾನಲ್ಲ ಅದು ಟ್ರಾನ್ಸಾಕ್ಷನ್ಸ್, ಕರೆಕ್ಟ್? ಈಗ ಓಂಕಾರ ಇದೆಲ್ಲ ಗ್ರಾಸರಿ ಅಂದ್ರೆ ಮನಿಗೆ ಬೇಕಾಯ್ತು ಐಟಮ್ ತಂದ್ಮ್ಯಾಗೆ ಅವ್ರ ಮಮ್ಮಿ ಏನ್ ಮಾಡ್ತಾರೆ, ಸಕ್ಕರೆಯನ್ನ ಸಕ್ಕರೆ ಡಬ್ಬೆ ಹಾಕ್ತಾರೆ, ಟೊಮ್ಯಾಟೋನ ಫ್ರಿಜ್ ಆಗಿರ್ತಾರೆ, ರೈಟ್? ಹೌದಲ್ಲ? ಅಕ್ಕಿನ ಅಕ್ಕಿ ಡಬ್ಬಿದಾಗ, ಹಿಟ್ಟನ್ನ. ಸೊ ಈಗ ಬೇರೆ ಬೇರೆ ಮಾಡ್ತಿದಾರಲ್ಲ ಅವರು, ಟ್ರಾನ್ಸಾಕ್ಷನ್ ಅಂತೂ ಆಗಿದೆ, ಜರ್ನಲ್ ಅಥವಾ ಸಬ್ಸಿಡರಿ ಬುಕ್ ದಾಗ ಆಗಿರ್ಬಹುದು. ಬಟ್ ಯಾವಾಗ ನಾವು ಈ ಟ್ರಾನ್ಸಾಕ್ಷನ್ಸ್ ಅನ್ನ ಕ್ಲಾಸಿಫೈ ಮಾಡ್ತೀವಿ, ರೈಟ್? ಈಗ ತರಕಾರಿ, ಹಣ್ಣು ಹಂಪಲ ಕೂಡ್ಸಂಗಿಲ್ಲ ನಾವು, ಅದೇ ರೀತಿ ಹಣ್ಣು ಹಂಪಲ ತರಕಾರಿಯನ್ನ ಜೋಳ ಅಕ್ಕಿ ಕೂಡ ಕೂಡ್ಸಂಗಿಲ್ಲ, ಕರೆಕ್ಟ್? ಹೌದು ಇಲ್ಲ? ಅಂದ್ರೆ ಏನ್ ಸರ್, ಸೊ ಕ್ಲಾಸಿಫೈಂಗ್ ರಿಲೇಟೆಡ್ ವಿತ್ systematic analysis of the recorded data with a view to group the transactions or entries of one in nature, place put information in compact and usable form. The books containing classified information called ledger. ಏನಾಗ್ತಿರೋದು, ಲೆಡ್ಜರ್ ಆಗುತ್ತೆ. This book contained on different pages individual account head, right? ಹೌದು, ಲೆಡ್ಜರ್ ದಾಗ ಮಾಡ್ತೀವಿ, ಲೆಡ್ಜರ್ ಮಾಡ್ತೀವಿ. ಅದ ಬಚ್ಚೋ ಉದಾಹರಣೆಗೆ ಈಗ ಸಪರೇಟ್ ಅಕೌಂಟ್ ಹೆಡ್ಸ್ ಫಾರ್ ಸ್ಯಾಲರಿ ಆಯ್ತು, ರೆಂಟ್ ಆಯ್ತು, ಪ್ರಿಂಟಿಂಗ್ ಆಯ್ತು, ಸ್ಟೇಷನರಿ, advertisement, all the expenses under this head after being recorded in the journal record ಮಾಡಬೇಕು ಏನಾಗುತ್ತೆ ನಾವು ಬೇರೆ. So will be classified under separate heads in the ledger. So this will help to find out the total expenditure incurred on the each head. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟರ್ ಕಲಿಯೋಣ. ಸರ್ ನೆಕ್ಸ್ಟ್ ಏನು, ಸಮರೈಸಿಂಗ್. ಸರ್ ಸಮರೈಸಿಂಗ್ ಅಂದ್ರೆ ಏನ್ರಿಪ್ಪ? ಸಮರೈಸಿಂಗ್ ಅಂದ್ರೆ ನೋಡ್ರಿ, ಒಂದ್ ನಂಬರ್ ನೆನಪಿಕೊಡ್ರಿ. ಸಮರೈಸಿಂಗ್ ಅಂದ್ರೆ ಬಚ್ಚೋ ವೆರಿ ಸಿಂಪಲ್ ವೇ, ಇಟ್ ಇಸ್ ಕನ್ಸರ್ನ್ ವಿತ್ ದ ಪ್ರಿಪರೇಷನ್ ಅಂಡ್ ಪ್ರೆಸೆಂಟೇಷನ್ ಆಫ್ ಕ್ಲಾಸಿಫೈಡ್ ಡೇಟಾ ಇನ್ ಅ ಮ್ಯಾನರ್ ಯೂಸ್ಫುಲ್ ಇನ್ ಇಂಟರ್ನಲ್ ಆಸ್ ವೆಲ್ ಆಸ್ ದಿ ಎಕ್ಸ್ಟರ್ನಲ್ ಯೂಸರ್ ಆಫ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡೋದು ಏನ್ರಿ, ದಿಸ್ ಪ್ರೊಸೆಸ್ ಲೀಡ್ಸ್ ಟು ಪ್ರಿಪರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಫೈನಲ್ ಅಕೌಂಟ್ಸ್ ಲೈಕ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಯಿತು, ಬ್ಯಾಲೆನ್ಸ್ ಶೀಟ್ ಆಯಿತು. ಸೊ ಇದು ಏನಾಗುತ್ತೆ, ಆ ಕಂಪನಿಯಲ್ಲಿ ಕೆಲಸ ಮಾಡೋರು ಅಥವಾ ಔಟ್ಸೈಡರ್ಸ್ ಇದಲ್ಲ ಅವರಿಗೆ ಇದು ಯೂಸ್ ಆಗುತ್ತೆ. ಯಾವ್ದ್ರಿ ಸರ್, ಸಮರೈಸಿಂಗ್ ಅಂತ. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್, ಓಕೆನಾ? ಸೊ ಅನಲೈಸಿಂಗ್ ಅಂದ್ರೆ ಸರ್, ಅನಲೈಸಿಂಗ್ ಮೀನ್ಸ್ ಮೆಥಡಿಕಲ್ ಕ್ಲಾಸಿಫಿಕೇಶನ್ ಆಫ್ ದಿ ಡೇಟಾ ಗಿವನ್ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಏನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನ ನಾವು ಏನು ಸಿಸ್ಟಮೆಟಿಕ್ ಆಗಿ ಮೆಥಡ್ ವೈಸ್ ಸಪರೇಟ್ ಹೆಡ್ ಆಗಿ ನಾವು ಸಪರೇಟ್ ಮಾಡ್ತೀವಲ್ಲ, ದ ಟರ್ಮ್ ಅನಲೈಸಸ್ ಮೀನ್ಸ್ ಮೆಥಡಿಕಲ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಗಿವನ್ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇದು ಏನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆಯಲ್ಲ ಇದನ್ನ ನಾವು ಮೆಥಡ್ ವೈಸ್ ಕ್ಲಾಸಿಫೈ ಮಾಡಬೇಕು. The figures given in the financial will not help anyone unless they are simplified form. ಏನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ ಆಯ್ತು, ಪ್ರಾಫಿಟ್ ಲಾಸ್ ಅಕೌಂಟ್ ಅಲ್ಲಿ ಆಯ್ತು, ಏನ್ ತೋರ್ಸೋದಲ್ಲ ಅದನ್ನ ನಾವು ಸಿಸ್ಟಮೆಟಿಕ್ ಆಗಿ ನೀಟ್ ಆಗಿ ಅರ್ಥ ಆಗೋ ತನಕ ಅದು ಯೂಸ್ಫುಲ್ ಅಲ್ಪ. ಅದು ಅರ್ಥ ಆಗೋದು ಮಾಡೋದಿಲ್ಲ ಆಗುತ್ತೆ, ಅನಲೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, all the item related to fixed assets are put in one place while all the item related to current assets ನಾವು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಮಾಡ್ತಿಲ್ಲ, ನಾವು ನೋಟ್ ಮಾಡ್ತೀವಲ್ಲ, right? Put in another place. It is concerned with establishment of relations between items of profit and loss account,
ಪ್ರಾಫಿಟ್ ಲಾಸ್ ಅಕೌಂಟ್ದಾಗ ನೋಡ್ರಿ ಫ್ಯಾಕ್ಟರಿ ಎಕ್ಸ್ಪೆನ್ಸ್ ಆಯ್ತು, ಆಫೀಸ್ ಎಕ್ಸ್ಪೆನ್ಸ್ ಆಯ್ತು, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಯ್ತು, ಬೇರೆ ಬೇರೆ ಮಾಡ್ತಿಲ್ಲ. ಸೊ ದಟ್ ಇಸ್ ಕಾಲ್ಡ್ ಆಸ್ ಅನಲೈಸಿಂಗ್ ಅಂತ ಬಗ್ಗೆ. ಅದಕ್ಕೆ ಅಂತ ನಾವು ಅನಲೈಸಿಂಗ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಸೊ ಹಾಗಿದ್ರೆ ಸ್ಟೂಡೆಂಟ್ ಇದು ನಾವು 100% ಲೇಟರ್ ಸ್ಟೇಜ್ ಆಫ್ ದಿ ಅಕೌಂಟೆನ್ಸಿ ಕೋರ್ಸ್ ದಾಗ ಅಂದ್ರೆ ಇಂಟರ್ಮೀಡಿಯೇಟ್ ದಾಗ ಇದು ಬರುತ್ತೆ ಅನಲೈಸ್ ಮಾಡೋದು. ಇಂಟರ್ಪ್ರಿಟೇಟಿಂಗ್ ಅಂದ್ರೆ ಏನ್ರಿ ಸರ್? ನಿರ್ಧಾರ ತಗೊಳ್ಳೋದು ಅಂದ್ರೆ ಏನ್ ಸರ್? ಈಗ ನೋಡ್ರಿ ಹೆಂಗಿರುತ್ತೆ, ಇಂಟರ್ಪ್ರಿಟೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅಂದ್ರೆ ಏನ್ ಸರ್ ಇಲ್ಲಿ? ದಿಸ್ ಇಸ್ ದ ಫಂಕ್ಷನ್, ಫೈನಲ್ ಫಂಕ್ಷನ್ಸ್ ಆಫ್ ದಿ ಅಕೌಂಟಿಂಗ್. ಇಟ್ ಈಸ್ ಕನ್ಸರ್ನ್ಡ್ ವಿತ್ explaining the meaning, significance of the relationship established by the analysis of accounting data. ಏನು ಅಕೌಂಟಿಂಗ್ ಡೇಟಾ ಇದಲ್ಲ, ಇದನ್ನ ಯಾವ ರೀತಿ ಅನಲೈಸ್ ಮಾಡಿರ, ಇದರಿಂದ ಏನು ಯೂಸ್ ಆಗ್ತಾ ಇದೆ, ವಾಟ್ ಆಸ್ ಅ ಬೆನಿಫಿಟ್, ಆಲ್ ದಾಟ್ ಇಸ್ ಕಾಲ್ಡ್ ಮಚ್ಚೋ ಇಂಟರ್ಪ್ರಿಟೇಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವುದು ಸರ್? ಕಮ್ಯುನಿಕೇಟಿಂಗ್ ಅಂದ್ರೆ ಏನು ಸರ್? ನೋಡ್ರಿ ಹೆಂಗಿದೆ ಅಂದ್ರೆ, ಈಗ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ನೀಟಾಗಿ ಸಿಸ್ಟಮೆಟಿಕ್ ಆಗಿ ರೆಕಾರ್ಡ್ ಮಾಡಿದಾಗೆ ಇದು ಯಾರಿಗಾರ ಒಂದು ಇನ್ಫಾರ್ಮೇಶನ್ ಕೊಡ್ತಿರ್ಬೇಕು. ಯಾರಿಗೆ ಸರ್? ಈಗ ಉದಾಹರಣೆಗೆ ನೀವು ಸೆಕೆಂಡ್ ಪೀಸ್ ಕಲ್ತೀರಿ, ಏನು ರೇಷಿಯೋಸ್ ಆಯ್ತು, ಗ್ರಾಫ್, ಡೈಗ್ರಾಮ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ಸ್, ರೈಟ್? ಇಲ್ಲಿ ಏನಾಗುತ್ತೆ ಟ್ರಾನ್ಸ್ಮಿಷನ್ ಆಫ್ ಸಮರೈಸ್ಡ್, ಅನಲೈಸ್ಡ್, ಇಂಟರ್ಪ್ರಿಟೆಡ್ ಇನ್ಫಾರ್ಮೇಶನ್ ಟು ಎಂಡ್ ಯೂಸರ್. ಕೊನೆಯದಾಗಿ ಯಾರು ಯೂಸ್ ಮಾಡೋರು? ಕಸ್ಟಮರ್ಸ್, ಎಂಪ್ಲಾಯೀಸ್, ರೈಟ್? ಇನ್ವೆಸ್ಟರ್ಸ್, ಇಂಟರ್ನಲ್, ಎಕ್ಸ್ಟರ್ನಲ್ ಪರ್ಸನ್ಸ್, ರೈಟ್? ಎನೇಬಲ್ ಟು ಮೇಕ್ ದ ರ್ಯಾಷನಲ್ ಡಿಸಿಷನ್ಸ್. ಒಂದು ನಿರ್ಧಾರ ತಗೊಳ್ಳಿಕ್ಕೆ ಇದು ಬಹಳ ಯೂಸ್ ಆಗುತ್ತೆ. ದಿಸ್ ಇಸ್ ಡನ್ ಥ್ರೂ ದ ಪ್ರಿಪರೇಷನ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಅಕೌಂಟಿಂಗ್ ರಿಪೋರ್ಟ್ಸ್. ಇಲ್ಲಿ ರಿಪೋರ್ಟ್ಸ್ ಮಾಡ್ತೇವೆ. ಇದು ಕೂಡ ಏನಾಗುತ್ತೆ ಬಚ್ಚೋ ನಿಮಗೆ ಸೆಕೆಂಡ್ ಸ್ಟೇಜ್ ಎಲ್ಲಿ ಸರ್? ಅಕೌಂಟಿಂಗ್ CA ಫೌಂಡೇಶನ್ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ಸಿಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಬೇಗ 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 ಹೇಳ್ರಿಪ್ಪ, ಬೇಗ. ಎಸ್ ಆರ್ ನೋ? Understood? ಫಸ್ಟ್ ಚಾಪ್ಟರ್ ಥಿಯರಿ ಇದೆ, ಏನ್ ಮಾಡಕ್ ಬರಂಗಿಲ್ಲ. ಆದಷ್ಟು ಇವತ್ತು ಮುಗಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನಾಳೆ ತನಕ ಆದಷ್ಟು ಚಾಪ್ಟರ್ದು, ಬಟ್ ನಾಡದೈತಲ್ಲ ಪ್ರಾಬ್ಲಮ್ಸ್ ಬರ್ತಾವೆ. ಮುಂದೋಗೋಣ. ಈಗ ಯೂಸಿಂಗ್ ದ ಫಿನಾನ್ಷಿಯಲ್ ಇನ್ಫಾರ್ಮೇಶನ್. ಈಗ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಏನೈತಲ್ರಿ, ಇದನ್ನು ಯೂಸ್ ಮಾಡೋರು ಯಾರು? ಹೂ ಆರ್ ದಿ ಯೂಸರ್ಸ್? ನೋಡಿ ಸಿಲೆಬಸ್ ಆಗಿದೆ, ಡೆಫಿನೆಟ್ಲಿ ಕಲಿಸಬೇಕಾಗುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ದಿ ಯೂಸರ್ ಆಫ್ ಅಕೌಂಟ್ಸ್. ಹೌದಲ್ಲ? ಅರ್ಲಿಯರ್ ಇಟ್ ವಾಸ್ ವ್ಯೂಡ್ ದಟ್ ಅಕೌಂಟಿಂಗ್ ಇಸ್ ಮೀಂಟ್ ಫಾರ್ ಓನ್ಲಿ ದ ಓನರ್ ಅಥವಾ ಪ್ರೊಪ್ರೈಟರ್ ಇತ್ತು ಮುಂಚೆ. ಓನರ್ಗೆ ಅಷ್ಟ ಪ್ರಾಫಿಟ್ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ ಅಷ್ಟೇ. ಬಟ್ ಇವಾಗ ಚೇಂಜಿಂಗ್ ಸೋಷಿಯಲ್ ರಿಲೇಶನ್ಶಿಪ್ dilute the earlier thinking. Since earlier business was simple, not that much large scale. ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಇರ್ತಿದ್ದಲ್ಲ, ಚಿಕ್ಕ ಪ್ರಮಾಣದ. Probably that view could have hold that true for those. ಅವ್ರಿಗೆ ಅವತ್ತಿತ್ತು. ಇವಾಗಿನ ಕಾಲದಲ್ಲಿ ಏನಂತಪ್ಪ, ಕಂಪ್ಲೀಟ್ಲಿ ಚೇಂಜ್ ಇದೆ. ಇವಾಗಿನ ಕಾಲದಲ್ಲಿ ಕಂಪ್ಲೀಟ್ಲಿ ಚೇಂಜ್ ಇದೆ. ಹಾಗಿದ್ದರೆ ಏನ್ ಸರದು? ಇಟ್ ಈಸ್ ನೌ ಬಿಲೀವ್ ದಟ್ ಬಿಸೈಡ್ ದ ಓನರ್ಗೆ ಅಷ್ಟೇ ಅಲ್ಲ, ಅಥವಾ ಮ್ಯಾನೇಜ್ಮೆಂಟ್ಗೆ ಅಷ್ಟೇ ಅಲ್ಲ, ರೈಟ್? ಈಗ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇನ್ವೆಸ್ಟರ್ಸ್, ಇಲ್ಲಿ ಬಂಡವಾಳ ಇನ್ವೆಸ್ಟ್ ಮಾಡ್ತಾರೆ ಅವರು, ಎಂಪ್ಲಾಯೀಸ್ ಕೆಲಸ ಮಾಡೋರು, ಅಥವಾ ಈ ಕಂಪನಿಗೆ ಲೋನ್ ಕೊಡೋರು ಬ್ಯಾಂಕ್ ಇದ್ದವರು, ಸಪ್ಲೈಯರ್ ಪೂರೈಕೆದಾರ, ಯಾರು ಸಪ್ಲೈಯರ್ ಕಂಪನೀಸ್, ಕಸ್ಟಮರ್ಸ್ಗೆ ಬೇಕು, ಗೌರ್ಮೆಂಟ್ಗೂ ಬೇಕು, ಮತ್ತೆ ಅದರ್ ಏಜೆನ್ಸಿ ಪಬ್ಲಿಕ್ ಅಟ್ ಲಾರ್ಜ್ ಬೇಕಾಗುತ್ತೆ. ಅಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಒಬ್ಬರಿಗೆಲ್ಲಪ್ಪ, ಈಗ ಅಕ್ರಾಸ್ ಆ ಬಿಸ್ನೆಸ್ ಯಾರು ಸಂಬಂಧಪಟ್ಟಿದಾರಲ್ಲ, ಡೈರೆಕ್ಟ್ಲಿ ಇಂಡೈರೆಕ್ಟ್ ಕನೆಕ್ಟ್ ಇದಾರಲ್ಲ, ಅವ್ರಿಗೆಲ್ಲ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಏರ್ಲೈನ್ಸ್ ಕಂಪನಿ ಬಾರೋಸ್ money from the bank, buys oil from the company, selling tickets to the customer, has staff to be paid a salary, all these group of the people entity are key stakeholders. ಹೌದಲ್ಲ? ಒಂದು ಏರ್ಲೈನ್ಸ್ ಕಂಪನಿ ಇದೆ, ಅವರು ಬ್ಯಾಂಕ್ ಗಳಿಂದ ಸಾಲ ತಗೊಂಡಾರೆ, ಅವರು ಕಂಪನಿಗೆ ಆಯಿಲ್ ತಗೊಂಡಾರೆ, ರೈಟ್? ಟಿಕೆಟ್ ಮಾರಿದ್ದಾರೆ, ಅಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇವರೆಲ್ಲ ಹೆಂಗಾಗುತ್ತೆ, ಇವರಿಗೆಲ್ಲ ಇನ್ಫಾರ್ಮೇಶನ್ ಬೇಕಾಗುತ್ತೆ. They would like to know and understand whether the business of the company is going well or there is a challenge for the business company. ಈಗ ಗೊತ್ತು ಮಾಡ್ಬೇಕಲ್ಲ, ದೇ ಶುಡ್ ನೋ ಇಟ್, ರೈಟ್? ದೇ ಶುಡ್ ನೋ ಏನು ಪ್ರಾಫಿಟ್ ನಡೀತಾ ಇದೆ, ಏನು ಲಾಸ್ ಆಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ, ಹೇಗೆ,
right? ಹಾಗಿದ್ದರೆ they would like to know the understanding whether the business of the company is going well or there is challenge for company run the business. Accounting provides the information for all this. ಗೊತ್ತಾಗಿದೆಯಾ? ಅಂದ್ರೆ ಏನಾಗುತ್ತೆ, ಒಂದು ಕಂಪನಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಷ್ಟು ಜನ ಕನೆಕ್ಟ್ ಅದಾರಲ್ಲ ಅವ್ರೆಲ್ಲಾಗಿದು. ಸೊ ಹಾಗಿದ್ದರೆ ಏನ್ ಸರ್, ಈಗ ಎವಲ್ಯೂಷನ್ ಆಫ್ ಅಕೌಂಟಿಂಗ್ ನೋಡ್ರಿ, ಯೂಸಿಂಗ್ ಆಫ್ ದ ಇನ್ಫಾರ್ಮೇಶನ್ ಅಂತೂ ಎಲ್ಲ ಕಡೆ ಬರುತ್ತೆ, ಕರೆಕ್ಟ್? ಸೊ ನೆಕ್ಸ್ಟ್ ಯಾವ ಸರ್, ಈಗ ನೆಕ್ಸ್ಟ್ ನೋಡಿಪ್ಪ, ಈಗ ಎವಲ್ಯೂಷನ್ ಆಫ್ ಅಕೌಂಟಿಂಗ್. ಇದಾದ ಮ್ಯಾಗೆ ಬಚ್ಚೋ ಆಬ್ಜೆಕ್ಟ್ ಆಫ್ ಅಕೌಂಟಿಂಗ್. ಇದು ಎವಲ್ಯೂಷನ್ ಬೇಕಾದ್ರೆ ನಾನು ಆಮೇಲೆ ಹೇಳ್ಕೊಡ್ತೇನೆ, ಬಿಕಾಸ್ ಇದರಲ್ಲಿ ಏನು ಸಂಬಂಧ ಇಲ್ಲ. ಅದು ಅಂದ್ರೆ ಹೇಳೋಣ ಆಮೇಲೆ ನೋಡೋಣ, ಬಿಕಾಸ್ ನಮಗೆ ಬೇಕಾಗಿದ್ದು ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹೀಗೆ ಆಬ್ಜೆಕ್ಟಿವ್ ಮುಗಿಸೋಣ, ಆಬ್ಜೆಕ್ಟಿವ್ ಮುಗಿಸಿ ನಾವು ಮುಂದೆ ಹೋಗೋಣ. ಬಿಕಾಸ್ ಏನಾಗುತ್ತೆ, ಎವಲ್ಯೂಷನ್ ಬಗ್ಗೆ ಹೇಳ್ತಾನೆ ಬರ್ತದೆ, ಬಿಕಾಸ್ ಫಂಕ್ಷನ್ಸ್, ಬುಕ್ ಕೀಪಿಂಗ್, ರೈಟ್? ಸೊ ಆಬ್ಜೆಕ್ಟಿವ್ ಆಫ್ ಬುಕ್ ಕೀಪಿಂಗ್, ಡಿಫ್ರೆನ್ಸ್ ಬಿಟ್ವೀನ್ ಬುಕ್ ಕೀಪಿಂಗ್, ಇದೆಲ್ಲ ಮುಗಿಸಿದ ಮ್ಯಾಗಿನ ಇದೊಂದು ಚಾಪ್ಟರ್ ಒಂದು ಶೇರ್ದಾಗ ಬರುತ್ತೆ, ರೈಟ್? ಥಿಯರಾಟಿಕಲ್ ಪಾರ್ಟ್ ಇದೆ ಅಂತ ಹಾರ್ಸಕ್ ಬರಂಗಿಲ್ಲ, ಬಟ್ ಏನಿದೆ ಸ್ವಲ್ಪ ಪಾರ್ಟ್ ನಾವು ಅದು ಸಂಬಂಧ ಇರ್ಲಾರ್ದನ್ನ ಹಾರಿಸಬೇಕಲ್ಪ, ರೈಟ್? ಅವರು ಎಲ್ಲ ಹೇಳಿದ್ದಾರೆ, ಸ್ವಲ್ಪ ನೋಡ್ಕೊಡ್ರಿ ನೀವು ಕೂಡ, ನಿಮ್ದು ಜವಾಬ್ದಾರಿ ಇರ್ತೈತಿ. ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಇದಾವಲ್ಲ, ದಟ್ ಐ ವಾಂಟ್ ಟು ಕವರ್. ಲೈನ್ ಟು ಲೈನ್ ಎಕ್ಸ್ಪ್ಲನೇಷನ್ ಹೋಗುವಾಗ ಸ್ವಲ್ಪ ಇಲ್ಲಿ ಏನಾಗುತ್ತೆ, ನಿಮ್ದು ಇನ್ವಾಲ್ವ್ಮೆಂಟ್ ಕೂಡ ಬೇಕಾಗುತ್ತೆ. ನೋಡ್ರಿ, ನಮ್ದು ಕೆಲಸ ನಾವು ಮಾಡ್ತೇವೆ, ನಿಮ್ದು ಕೆಲಸ ಮಾಡಬೇಕು, ಓದಬೇಕಾಗುತ್ತೆ. ಈಗ ನಮ್ದು 40% ಕೆಲಸ ಇದ್ರೆ 60% ನಿಮ್ದು ಆಗಬೇಕು, ರೈಟ್? ಡೌಟ್ಸ್ ಕೇಳಬೇಕಾಗುತ್ತೆ. ಸೊ ಇದೆಲ್ಲ ನನ್ನ ಮ್ಯಾಗೆ ವಜ್ಜೆ ಹಾಕೋಬೇಡ್ರಿ. ಹೆಂಗಿದೆ ಅಂದ್ರೆ ವೆರಿ ಸಿಂಪಲ್ ಇದೆ ಬಚ್ಚೋ, ಇಲ್ಲಿ ಬೋತ್ ಸೈಡ್ ಇಂತ ಕಲಿಬೇಕಾಗುತ್ತೆ, ರೈಟ್? ಹಾಗಿದ್ದರೆ ಅಕೌಂಟಿಂಗ್ ಉದ್ದೇಶ ಏನಪ್ಪ ನೋಡ್ರಿ, ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್, ವೆರಿ ಇಂಪಾರ್ಟೆಂಟ್. ಎರಡನೇದು ಅಸರ್ಟೈನ್ಮೆಂಟ್ ಆಫ್ ದಿ ರಿಸಲ್ಟ್ ಆಫ್ ದಿ ಅಬೌಟ್ ಟ್ರಾನ್ಸಾಕ್ಷನ್ಸ್. ಮೂರನೇದು ಬಚ್ಚು ಅಸರ್ಟೈನ್ಮೆಂಟ್ ಆಫ್ ದಿ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್. ನಾಲ್ಕನೇದು ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಟು ದ ಯೂಸರ್ ಆಫ್ ದಿ ಇದಿದೆ. ಐದನೇದು ಟು ನೋ ದ ಸಾಲ್ವೆನ್ಸಿ ಪೊಸಿಷನ್ ಆಫ್ ದಿ ಬಿಸ್ನೆಸ್. ಆಮೇಲೆ ಇರ್ಲಿ ನೋಡೋಂತ ಫಸ್ಟ್ ಏನ್ ಸರ್, ಈಗ ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್. ರಿಕಾರ್ಡ್ಸ್ ಇದಾವಲ್ಲ, ಈಗ ನಿಮ್ಗೆ ಗೊತ್ತಾಗಿದೆ ಏನು ಟ್ರಾನ್ಸಾಕ್ಷನ್ ಯಾವುದು, ಇವೆಂಟ್ ಯಾವುದು ಅಂತ ಕ್ವಶನ್ ಕೇಳ್ತಾನ. ಮತ್ತೆ ಅದ್ರಾಗ ಈಸ್ ಅ ಟ್ರಾನ್ಸಾಕ್ಷನ್ ಆರ್ ಇವೆಂಟ್ ಗ್ಯಾರಂಟಿ ಕೇಳ್ತಾನ 2 ಮಾರ್ಕ್ಸ್ಗೆ. ಈಗ ಗೊತ್ತಾದ ಮ್ಯಾಗೆ ಬಚ್ಚೋ ಬೇಸಿಕ್ ಮೇನ್ objective of accounting is we have to record all the transactions, right? Accounting is a systematic recording of the financial aspect of the business, that is bookkeeping. So the recorded transactions are later on classified and summarized logically for the preparation of financial statement. But first in the other now recording is the very important. We have to record, bacho. We have to record it, right? ಆಮೇಲೆ ಅಸರ್ಟೈನ್ಮೆಂಟ್ ಆಫ್ ರಿಸಲ್ಟಿಂಗ್ ಆಫ್ ರೆಕಾರ್ಡ್. ಒಮ್ಮೆ ರೆಕಾರ್ಡ್ ನೀವು ಮಾಡಿದ್ವಿ, ಆಮೇಲೆ ಪ್ರಿಪರೇಷನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಯಿತು. ಇಲ್ಲೇ ಏನಾಗುತ್ತೆ, ರಿಸಲ್ಟ್ ಏನಂತಪ್ಪ ನಿಮ್ದು, ಅಕೌಂಟೆಂಟ್ ಪ್ರಿಪೇರ್ ಅ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಗಾಟ್ ಇಟ್? ಟು ನೋ ದ ಬಿಸ್ನೆಸ್ ಆಪರೇಷನ್ಸ್, ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಂತ ಫಾರ್ ಒನ್ ಪೀರಿಯಡ್ ಆಫ್ ಟೈಮ್, ಪ್ರತಿ ವರ್ಷ ಮಾಡ್ತಾನೆ. ಇಫ್ ರೆವೆನ್ಯೂ ಎಕ್ಸೀಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಬೆಚ್ಚೋದು, ಪ್ರಾಫಿಟಬಲ್ ಆಗುತ್ತೆ. ಬಟ್ ಇಫ್ ಎಕ್ಸ್ಪೆನ್ಸಸ್ ಎಕ್ಸೀಡ್ ರೆವೆನ್ಯೂ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಟು ಡಿಫರೆಂಟ್ ಸ್ಟೇಕ್ ಹೋಲ್ಡರ್ ಇನ್ ಅ ರ್ಯಾಷನಲ್ ಡಿಸಿಷನ್. ಆ ವ್ಯವಹಾರದಲ್ಲಿ ಪ್ರಾಫಿಟ್ ಎಷ್ಟಾಗಿದೆ, ಲಾಸ್ ಎಷ್ಟಾಗಿದೆ. ಪ್ರಾಫಿಟ್ ನಾವು ಮುಂಚೆ 10 ಲಕ್ಷ ಕೇಳಾಕ್ತಿದ್ವಿ, ಈಗ 1 ಲಕ್ಷ ಆಗಿದೆ. ಬೇಡಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ, ರೈಟ್? ಪ್ರಾಫಿಟ್ ಚೆನ್ನಾಗಿತ್ತಲ್ಲೋ, ನಾವು 10,000 ಎಕ್ಸ್ಪೆಕ್ಟ್ ಮಾಡಿದ್ವಿ, 1 ಲಕ್ಷ ರೂಪಾಯಿ ಆಗಿದೆ ಅಂದ್ರೆ ದಟ್ಸ್ ಫೈನ್. ಸೊ ಅದೇ ರೀತಿ ಲಾಸ್ ಆಗೈತಪ್ಪ, ಯಾವ್ದೆಲ್ಲ ಕಾರಣಕ್ಕೆ ಲಾಸ್ ಆಗಿದೆ ಬಂದ್ ಮಾಡೋಣ, ಏನ್ ಕಂಟಿನ್ಯೂ ಮಾಡೋಣ. ಸೊ ಬಚ್ಚೋ ಅಸರ್ಟೈನ್ಮೆಂಟ್ ಆಫ್ ರಿಸಲ್ಟ್, ಏನ್ ರಿಸಲ್ಟ್ ಬಂದೈತಲ್ಲ, ಖರ್ಚು ಜಾಸ್ತಿ ಇದೆ, ಆದಾಯ ಕಡಿಮೆ ಇದ್ರೆ ಲಾಸ್ ಆಗುತ್ತೆ. ಅದೇ ಆದಾಯ ಜಾಸ್ತಿ ಇದೆ, ಖರ್ಚು ಕಡಿಮೆ ಇದ್ರೆ ಪ್ರಾಫಿಟ್ ಆಗುತ್ತೆ. ಅದನ್ನ ಎಲ್ಲಿ ಮಾಡ್ತೇವೆ, ರೆಕಾರ್ಡ್ ಮಾಡ್ತೇವೆ. ಗಾಟ್ ಇಟ್? ಹಾಗಿದ್ದರೆ ಅದೇ ಲಾಸ್ ಆಗಿದೆ, ಎದಕ್ಕೆ ಲಾಸ್ ಆಗಿದೆ, ಆನ್ ವಾಟ್ ಬೇಸಿಸ್ ಇಟ್ ಗಾಟ್ ಲಾಸಸ್, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದೆ. ಓಕೆನಾ ಬಚ್ಚು? ಹಾಗಿದ್ರೆ ಮುಂದೇನು ಸರ್, ಅಸರ್ಟೈನ್ಮೆಂಟ್ ಆಫ್ ದಿ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್. ನೋಡಿ, ಫಿನಾನ್ಷಿಯಲ್ ಪೊಸಿಷನ್ ಎಷ್ಟು ಸ್ಟ್ರಾಂಗ್ ಇದ್ದಾನೆ, ಆ ಆರ್ಗನೈಸೇಷನ್ ಅಲ್ಲಿ ಎಷ್ಟು ಅಸೆಟ್ಸ್ ಅದಾವೆ, ಎಷ್ಟು ಲಾಬಿಲಿಟಿ ಇದೆ, ಎಷ್ಟು ಬಂಡವಾಳ ಇದೆ, ಇದರಿಂದ ಬ್ಯಾಲೆನ್ಸ್ ಶೀಟ್ ಹೆಂಗ್ ತೋರ್ಸಾಗ್ತೈತಿ, ವೀಕ್ ಆಯ್ತೋ ಏನು ಎಕ್ದಮ್ ಸ್ಟ್ರಾಂಗ್ ಇದೆ. ದಾಟ್ ಈಸ್ ವಾಟ್ ದ ಆಬ್ಜೆಕ್ಟ್ ಆಫ್ ಅಕೌಂಟಿಂಗ್. ಅಕೌಂಟಿಂಗ್ ಏನೋ ಉದ್ದೇಶ ಅಂದ್ರೆ, a businessman is not only interested in knowing the profit or loss, right,
but also they should know that how much he owes. ಹೊಣೆಗಾರಿಕೆ ಎಷ್ಟಿದೆ ಅದರ ಮೇಲೆ, ಮತ್ತೆ ಅವ್ರದ್ದು ಆಸ್ತಿಗಳು ಎಷ್ಟಿದಾವೆ. To know this, accountant prepare a financial position of the popular known as balance sheet. ನಾವು balance sheet ಪ್ರಿಪೇರ್ ಮಾಡ್ತಿಲ್ಲ, ಹೌದು ಇಲ್ರಿ? ಹೌದು ಇಲ್ಲ? We are going to prepare what ಬಚ್ಚೋ? Balance sheet. Yes or no? ಸ್ವಲ್ಪ ನೀರು ಕೊಡ್ತೇನೆ. The balance sheet is a statement of assets, liability of the business at a particular point of time. It helps to ascertain the financial health. Health is part of the business. Next answer, providing information to the user of rational decision making. Rational ಅಂದ್ರೆ ಹುಚ್ಚಲ್ಲ, ಇವರು ಬಹಳ ಇಂಟೆಲಿಜೆಂಟ್, ಕಲ್ತವರು, ಶಾಣೆ ಇದ್ದವರು, ನಿರ್ಧಾರ ತಗೋರು. ಇದು ಇನ್ಫಾರ್ಮೇಶನ್ ಕೊಡ್ತೈತಿ, ಏನು? ಒಂದು ನಿರ್ಧಾರ ತಗೊಳ್ಳಿಕ್ಕೆ. ಬುದ್ಧಿಜೀವಿ ಅಂತಾರಲ್ಲ. ಅಕೌಂಟಿಂಗ್ ಆಸ್ ಅ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಅಕೌಂಟಿಂಗ್ ಐತಲ್ಲ, ನಾನು ಕಲಿಸ್ತಾ ಇದ್ದೇನೆ, ನಿಮ್ಗೆ ಅರ್ಥ ಆಗ್ತಾ ಇದೆ, ಇದು ನಮ್ದು ಒಂದು ಭಾಷೆ ಇದೆ. ಅದೇ ರೀತಿ ಯಾವುದೇ ಒಂದು ವ್ಯವಹಾರದ ಲ್ಯಾಂಗ್ವೇಜ್ ಭಾಷೆ ಆದಪ್ಪ ಅಕೌಂಟಿಂಗ್. It communicates the financial result of enterprises to various stakeholders by means of financial statement. Accounting aims to meet their information needs of decision makers and helps them in rational decision making. Next, to know the solvency position. To know the solvency position. ಈಗ ಸಾಲ್ವೆನ್ಸಿ ಪೊಸಿಷನ್ ಅಂದ್ರೆ ಏನ್ರಿಪ್ಪ? ನೀವೇನ್ ಸಾಲ ತಗೊಂಡಿರಿ ಅದನ್ನ ತೀರಿಸಲಿಕ್ಕೆ ನಿಮ್ಮ ಕಡೆ ಶಕ್ತಿ ಇದೆ ಇಲ್ಲ. Right? By preparing the balance sheet, management not only reveals what is owned by the enterprise, but also it gives the information regarding concern's ability to meet its liability. In short term, ಅಂದ್ರೆ ಏನು ಸಾಲ ಇದೆ ಅದನ್ನು ದೀರ್ಘಾವಧಿಯಲ್ಲಿ ಆಯಿತು ಅಥವಾ ಅಲ್ಪಾವಧಿಯಲ್ಲಿ ಆಯಿತು ಅದನ್ನು ತೀರಿಸಲಿಕ್ಕೆ ಇವರದ ಶಕ್ತಿ ಇದೆ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ. ಸಾಲ್ವೆನ್ಸಿ ಪೊಸಿಷನ್. ಸಾಲ್ವೆನ್ಸಿ ಪೊಸಿಷನ್ ಅಂದ್ರೆ ನೀವು ಏನ್ ಲೋನ್ ತಗೊಂಡಿರಿ ಅದನ್ನ ಪೇ ಮಾಡುವ ಶಕ್ತಿ ನಿಮ್ಮ ಹತ್ರ ಇದೆ ಇಲ್ಲ ಅಂತ. ಎಲ್ಲಿ ಗೊತ್ತಾಗುತ್ತೆ ಸರ್? ಅಕೌಂಟಿಂಗ್. ಹೆಂಗೆ ಸರ್? ನೋಡಿ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಅಸೆಟ್ಸ್ ಜಾಸ್ತಿ ಇದಾವೆ, ರೈಟ್? ಓನರ್ಸ್ ಕ್ಯಾಪಿಟಲ್ ಜಾಸ್ತಿ ಇದೆ, ಮತ್ತೆ ಹೊಣೆಗಾರಿಕೆ ಅಥವಾ ಲೋನ್ ಕಡಿಮೆ ಇದ್ರೆ 100% ಅದಿಷ್ಟು ಬರುತ್ತೆ, ರೈಟ್? ಸೊ ಹಾಗಿದ್ರೆ ಸರ್ ಏನು? An overview of objective of accounting depicted in the chart given below. ನೋಡ್ರಿ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನ್ ಸರ್ ಅದು? ಸಿಸ್ಟಮೆಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಎಲ್ಲಾಗುತ್ತೆ ಸರ್? ಅದು ಬುಕ್ ಕೀಪಿಂಗ್ ದಾಗ ಆಗುತ್ತೆ, ಜರ್ನಲ್ ದಾಗ ಆಗುತ್ತೆ, ಲೆಡ್ಜರ್ ದಾಗ ಆಗುತ್ತೆ, ಟ್ರಯಲ್ ಬ್ಯಾಲೆನ್ಸ್ ದಾಗ ಆಗುತ್ತೆ. ಅಸರ್ಟೈನ್ಮೆಂಟ್ ಆಫ್ ರಿಸಲ್ಟ್ ಹೆಂಗ್ರಿ ಸರ್? ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಟ್ರೇಡಿಂಗ್ ಪ್ರಾಫಿಟ್ ಲಾಸ್ ಅಕೌಂಟ್ ತೆಗೆದು ಬರ್ತದೆ ಚಾಪ್ಟರ್ ಮುಂದೆ. ಅಸರ್ಟೈನ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಎಲ್ಲಿ ಸರ್? ಬ್ಯಾಲೆನ್ಸ್ ಶೀಟ್ ದಾಗ ಬರುತ್ತೆ. ಕಮ್ಯುನಿಕೇಟಿಂಗ್ ಇನ್ಫಾರ್ಮೇಶನ್ ಟು ವೇರಿಯಸ್ ಯೂಸರ್ ಹೌದಪ್ಪ ಫಿನಾನ್ಷಿಯಲ್ ರಿಪೋರ್ಟ್ ಬರುತ್ತೆ. ಎಲ್ಲವನ್ನು ಡಿಟೇಲ್ ಆಗಿ ಕಲಿಯೋಣ, ರೈಟ್? ಕಲ್ಸಾಕಂತೂ ನಾವು ಅದ್ದೇ ಇದ್ದೇವೆ, ಚಿಂತೆ ಬಿಟ್ಬಿಡ್ರಿ, ಬಟ್ ನೀವು ತಯಾರಿರಿ ಕಲೀಲಿಕ್ಕೆ. ಓಕೆನಾ ಬಚ್ಚು? ಓಕೆನಾ? ಮುಂದೋಗುಣ. ಡೌಟ್ ಇದೀನಪ್ಪ ಓಮಿ? ನೋ ಡೌಟ್? ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಅಕೌಂಟಿಂಗ್. ಹೌದು, ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಮುಗಿಸಿ ನಾನು ಈ ಚಾಪ್ಟರ್ ಇಲ್ಲಿಗೆ ಮುಗಿಸಿದ್ರೆ ಇವತ್ತಿಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಲೆಟ್ ಮಿ ಚೆಕ್ ವಾಟ್ ಇಸ್ ದ ಬ್ಯಾಲೆನ್ಸ್, ಹೌ ಮಚ್ ಬ್ಯಾಲೆನ್ಸ್ ವಿ ಹ್ಯಾವ್. ಆಬ್ಜೆಕ್ಟಿವ್ ಆಯಿತು, ಫಂಕ್ಷನ್ಸ್, ಬುಕ್ ಕೀಪಿಂಗ್ ಬೇಕಾದರೆ ನಾನು ನಾಳೆ ಹೇಳ್ಕೊಡ್ತೀನಿ. ನಾಳೆಗೆ ಫಸ್ಟ್ ಯೂನಿಟ್ ಮುಗಿಯುತ್ತೆ ಪಕ್ಕ, ರೈಟ್? ಟುಮಾರೋ ವಿ ಕ್ಯಾನ್ ಫಿನಿಶ್ ದ ಫಸ್ಟ್ ಯೂನಿಟ್. ಬಟ್ ಇವತ್ತು ಲಾ ಇದೆ, ಇದಾದ್ಮೇಲೆ 12 o'clock ಮೋಸ್ಟ್ ಪ್ರಾಬಬ್ಲಿ 12 o'clock ವಿ ಹ್ಯಾವ್ ಅ ಬಿಸ್ನೆಸ್ ಲಾ ಜಾಯ್ನ್ ಆಗಬೇಕು. ಅದಕ್ಕೆ ಹಾಗಿದ್ದರೆ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಏನಪ್ಪ? ಮೆಜರ್ಮೆಂಟ್ ಫಂಕ್ಷನ್ ಇದೆ, ಆಮೇಲೆ ಫೋರ್ಕಾಸ್ಟಿಂಗ್ ಇದೆ, ಡಿಸಿಷನ್ ಮೇಕಿಂಗ್ ಇದೆ, ಕಂಪ್ಯಾರಿಸನ್ ಅಂಡ್ ಇವ್ಯಾಲ್ಯೂಯೇಷನ್ ಇದೆ, ಕಂಟ್ರೋಲ್ ಇದೆ, ಗೌರ್ಮೆಂಟ್ ಇದೆ. ಹೌದಪ್ಪ. ಅಂದ್ರೆ ಏನ್ರಿ ಸರ್? ಮೆಜರ್ಮೆಂಟ್. ನೋಡಿ, ಅಕೌಂಟಿಂಗ್ ಮೆಜರ್ಸ್ ಪಾಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಬಿಸಿನೆಸ್ ಎಂಟಿಟಿ ಅಂಡ್ ಡಿಪಿಕ್ಟ್ ದ ಕರೆಂಟ್ ಫೈನಾನ್ಷಿಯಲ್ ಪೊಸಿಷನ್ಸ್. ಮುಂಚೆ ಹೆಂಗಿತ್ತು,
ಇವಾಗ ಏನಾಗಿದೆ, ರೈಟ್? ವಾಟ್ ವಾಸ್ ದ ಪಾಸ್ಟ್, ವಾಟ್ ಇಸ್ ದ ಕರೆಂಟ್ ಫೈನಾನ್ಷಿಯಲ್ ಪೊಸಿಷನ್, ಅದು ಹೇಳ್ಕೊಡ್ತೈತಿ. ನೆಕ್ಸ್ಟ್ ಫೋರ್ಕಾಸ್ಟಿಂಗ್. ಈಗ ಫೋರ್ಕಾಸ್ಟಿಂಗ್ ಅಂದ್ರೆ ಏನ್ ಸರ್? ಈಗ ಫೋರ್ಕಾಸ್ಟಿಂಗ್ ಅಂದ್ರೆ ಭವಿಷ್ಯದಾಗ, ಫ್ಯೂಚರ್ ದಲ್ಲಿ ಏನಾಗಬಹುದು. ಒಂದು ಆರ್ಗನೈಸೇಷನ್ ಇದೆ, ಈ ಆರ್ಗನೈಸೇಷನ್ ಇದೆಯಲ್ಲ, ಮೈ ಡಿಯರ್ ಸ್ಟೂಡೆಂಟ್, ಹೌ ಇಟ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ ಫ್ಯೂಚರ್, right? What would be their assets, how the liability is going to be, what is the tax payable, right? So that trend we are going to analyze here. ಏನು ಮಾಡ್ತೀವಿ? ಅನಲೈಸ್ ದ ಟ್ರೆಂಡ್ ಮಾಡ್ತಿದ್ದೀವಿ. ಸೊ ಡಿಸಿಷನ್ ಮೇಕಿಂಗ್ ಏನಾಗುತ್ತೆ? ಅಕೌಂಟಿಂಗ್ ಪ್ರೊವೈಡ್ಸ್ ರಿಲೆವೆಂಟ್ ಇನ್ಫಾರ್ಮೇಶನ್ ಟು ದ ಯೂಸರ್ ಅಕೌಂಟೆಂಟ್ ಟು ಹೆಲ್ಪ್ ಇನ್ ರ್ಯಾಷನಲ್ ಡಿಸಿಷನ್ ಮೇಕಿಂಗ್. ಏನಾಗುತ್ತೆ? ವೆರಿ ಸಿಂಪಲ್ ಬಚ್ಚು. ಇಲ್ಲೇ ನಾವು ಏನ್ ಮಾಡ್ತಾ ಇದೀವಿ? ವಿ ಆರ್ ಗೋಯಿಂಗ್ ಟು ಟೇಕ್ ಅ ಕಾಲ್. ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಡಬಾರ್ದು, ಇದರಿಂದ ಪ್ರಾಫಿಟ್ ಆಗುತ್ತೆ ಲಾಸ್ ಆಗುತ್ತೆ, ಇದೇನು ಪರ್ಚೇಸ್ ಮಾಡಿದೀವಿ ಇದು ಎಕ್ಸ್ಪೆನ್ಸಸ್ ಇನ್ಕಮ್, ಕ್ಯಾಪಿಟಲ್ ಇದೆ ರೆವೆನ್ಯೂ ಇದೆ, ಆಲ್ ದ್ಯಾಟ್ ವಿ ಡು. ಅಂಡ್ ಕಂಪ್ಯಾರಿಸನ್ ಅಂಡ್ ಇವ್ಯಾಲ್ಯೂಯೇಷನ್. ಹೌದಪ್ಪ ಇದು ಕೂಡ ಇದೆ, ಕಂಪೇರ್ ಮಾಡ್ತೀವಿ. ಮುಂಚೆ ಹೆಂಗಿತ್ತು ಅಕೌಂಟಿಂಗ್ ಪಾಲಿಸೀಸ್ ನೋಡ್ರಿ. ಅಕೌಂಟಿಂಗ್ ಅಸೆಸ್ ದ ಪರ್ಫಾರ್ಮೆನ್ಸ್ ಅಚೀವ್ಡ್ ಇನ್ ರಿಲೇಷನ್ ಟು ದ ಟಾರ್ಗೆಟ್ ಅಂಡ್ ಡಿಸ್ಕ್ಲೋಸ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಅಕೌಂಟಿಂಗ್ ಪಾಲಿಸೀಸ್. ಏನೆಲ್ಲ ನೀತಿಗಳು ಮಾಡಿದ್ದಾರೆ ನೀವು. ಕಾಂಟಿಜೆಂಟ್ ಲಯಬಿಲಿಟೀಸ್, ಏನೆಲ್ಲ ಸಡನ್ ಆಗಿ ಲಯಬಿಲಿಟಿ ಬರಬಹುದು. ಕಾಂಟಿಜೆಂಟ್ ಲಯಬಿಲಿಟಿ, ಅನ್ಎಕ್ಸ್ಪೆಕ್ಟೆಡ್ ಲಯಬಿಲಿಟಿ. ಅದೇ ರೀತಿ ಬಚ್ಚೋ ವಿಚ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ರಿಡಿಕ್ಟಿಂಗ್, ಕಂಪೇರಿಂಗ್ ಅಂಡ್ ಇವ್ಯಾಲ್ಯೂಯೇಟಿಂಗ್ ದ ಫೈನಾನ್ಷಿಯಲ್ ರಿಸಲ್ಟ್. ಕಂಟ್ರೋಲ್ ಹತೋಟಿಯಲ್ಲಿ ಇರಬೇಕಲ್ಲ. ಯು ಶುಡ್ ಹ್ಯಾವ್ ಕಂಟ್ರೋಲ್ ಎವ್ರಿಥಿಂಗ್. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಇದೆ. ಆಮೇಲೆ ಗವರ್ಮೆಂಟ್ ರೆಗ್ಯುಲೇಷನ್ಸ್ ಅಂಡ್ ಟ್ಯಾಕ್ಸೇಷನ್ಸ್, ಇದು ಕೂಡ ಬಚ್ಚೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎದಕ್ಕಂದ್ರೆ ನೋಡ್ರಿ, ಗವರ್ಮೆಂಟ್ ಟ್ಯಾಕ್ಸ್ ಕಂಪ್ಲೈನ್ಸ್ ನೀವು ಫಾಲೋ ಮಾಡಕ್ತಿಲ್ಲ ಅಂದ್ರೆ, ಈಗ GST ತುಂಬುದಿದೆ, ನಿಮ್ದು ಟ್ಯಾಕ್ಸ್ ಕಟ್ಟೋದಿದೆ, ಸೇಲ್ ಟ್ಯಾಕ್ಸ್ ಕಟ್ಟೋದಿದೆ, ಆಲ್ ದ್ಯಾಟ್ ಇಸ್ ಪಾರ್ಟ್ ಆಫ್ ದಿ ಫಂಕ್ಷನ್ ಆಫ್ ಅಕೌಂಟ್. ಸೊ ನೆಕ್ಸ್ಟ್ ಪಾರ್ಟ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ 100% ಹೇಳ್ಕೊಡ್ತೀನಿ. ಬುಕ್ ಕೀಪಿಂಗ್ ನಾಳೆ ಎಕ್ಸಾಕ್ಟ್ಲಿ ನೋಡ್ರಿ 9:30ಗೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. 9:30 to 10:30 11 o'clock ತನಕ ಎಸ್ ಬುಕ್ ಕೀಪ್ ಇದು ಅಕೌಂಟ್ ಇರ್ತೈತಿ. ಆಮೇಲೆ 11:30 to 12:30 1 o'clock ತನಕ ಇರ್ತೈತಿ ಲಾ ಇದೆ. ಸೊ ಬಂದು ಜಾಯ್ನ್ ಆಗಿಪ್ಪ. ಆಲ್ ರೈಟ್. ಸೊ ಗೈಸ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಬಾಯ್. ಮತ್ತೆ ಡೌಟ್ ಇದೆಯಾ ಏನ್ರ? ಎನಿ ಡೌಟ್ಸ್ ಯು ಹ್ಯಾವ್ ಬಚ್ಚೋ? ಹೇಳ್ರಿಪ್ಪ. ಅಶ್ವಿನಿ, ಓಂಕಾರ್, ಬೇಗ ಬೇಗ ಹೇಳ್ರಿ. ನೋ ಡೌಟ್ ಮೈ ಡಿಯರ್ ಸ್ಟೂಡೆಂಟ್? ಈಗ 12 o'clock ಬರ್ರಿ, ಲಾ ತಗೋತೀನಿ ಮತ್ತೀಗ. ಬಾಯ್. ಸೊ ಗೈಸ್, ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್, ನೋಡಿ ಕಂಪ್ಲೀಟ್ ಕೋರ್ಸ್ ಬೇಕು, ಸಿಲೆಬಸ್ ಬೇಕು, ಕಲಿಬೇಕಂದ್ರೆ ಡೆಫಿನೆಟ್ಲಿ ಆಫ್ಲೈನ್ ಕ್ಲಾಸಸ್ ಇದಾವೆ, ಆನ್ಲೈನ್ ಕ್ಲಾಸಸ್ ಇದಾವೆ. ಆಫ್ಲೈನ್ ಕ್ಲಾಸಸ್ಗೆ ಡಿಸ್ಕ್ರಿಪ್ಷನ್ ನಾವು ಬಿಟ್ಟಿದ್ದೀವಿ ಲಿಂಕ್, ಡೌನ್ಲೋಡ್ ಮಾಡ್ಕೊಡಿ ರಿಯೋ ಅಕಾಡೆಮಿ ಆಪ್ ಅನ್ನ. ಮತ್ತೆ ಆಫ್ಲೈನ್ ಬೇಕಂದ್ರೆ ರಿಯೋ ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ಗೂಗಲ್ ಹೋಗಿ ಚೆಕ್ ಮಾಡ್ಕೊಡ್ರಿ, ಡೆಫಿನೆಟ್ಲಿ ಸಿಗುತ್ತೆ. ಧಾರವಾಡದಲ್ಲಿ ಲೊಕೇಟ್ ಆಗಿದ್ದೀವಿ. ಸೊ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಕ್ಲಾಸ್ ಕೊಡ್ತೀವಿ, ಡೀಟೇಲ್ ಆಗಿ ರಿಸಲ್ಟ್ ಗ್ಯಾರಂಟಿ ಕೊಡ್ತೀವಿ. 100% ರಿಸಲ್ಟ್ ಇದೆ, ಜಾಯ್ನ್ ಆಗಿರಪ್ಪ. ಬಾಯ್.